ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಉತ್ಸವಗಳು ಬಂದಾಗ ನಿಮಗೆ ಹೇಗೆ ಉಮಂಗ ಉತ್ಸಾಹ ಇರುತ್ತೋ ಅದೇ ರೀತಿ ಈಶ್ವರ ಸೇವೆಯನ್ನ ಮಾಡಬೇಕಾದರೂ ಕೂಡ ಸ್ವಪರಿವರ್ತನೆ ವಿಷಯದಲ್ಲೂ ಕೂಡ ಅದೇ ರೀತಿ ಉಮಂಗ ಉತ್ಸಾಹ ಇರುತ್ತಾ. ಜೊತೆಗೆ ನೀವಷ್ಟೇ ಉಮಂಗ ಉತ್ಸಾಹದಲ್ಲಿರೋದಲ್ಲ, ನಿಮ್ಮ ಜೊತೆಯಲ್ಲಿ ಇರುವಂತಹ ಆತ್ಮಗಳಿಗೂ ಕೂಡ ಏನ್ ಮಾಡ್ತೀರಿ, ಉಮಂಗ ಉತ್ಸಾಹವನ್ನ ಕೊಟ್ಬಿಟ್ಟು ಅವರನ್ನು ಕೂಡ ಮುಂದುವರಿಸ್ತಾ ಇದ್ದೀರಾ. ಆದ್ಮೇಲೆ ಉಮಂಗ ಉತ್ಸಾಹ ಯಾವಾಗಿರ್ತದೆ? ಯಾವಾಗಿರ್ತದೆ? ನೀವು ಮಾಡಿರುವಂತ ಕರ್ಮದ ಫಲ ಸಫಲವಾದಾಗ, ನಿಮಗೆ ಬೇಕಾಗಿರೋದು ಸಿಕ್ಕಿದಾಗ ಮತ್ತು ಮಾಡಬೇಕು ಅಂತ ಅನ್ಸತ್ತೆ ಅಲ್ವಾ? ಸಂಪಾದನೆ ಮಾಡಿದ್ದೆಲ್ಲ ಸಾಲ ಕ್ಲಿಯರ್ ಆಗ್ತಾ ಇದೆ, ಉಳಿತಾಯನೇ ಆಗ್ತಾ ಇಲ್ಲ ಅಂತಂದ್ರೆ ಏನಾಗ್ತದೆ? 100 ರೂಪಾಯಿ ಸಂಪಾದನೆ ಆಗ್ತದೆ, 1,000 ರೂಪಾಯಿ ಖರ್ಚು ಬಂದಾಗ ಅಯ್ಯೋ ಎಷ್ಟು ಸಂಪಾದನೆ ಮಾಡಿದ್ರೆ ಸಾಕೆ ಆಗೋದಿಲ್ಲಪ್ಪ ಅಂತ ಬಿಡ್ತಾ ಇರ್ತಾರೆ ಅಲ್ವಾ? ನಾನು ಹೇಳ್ತಲ್ಲ ಗಾದೆ, ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿ ಅಂತ. ಇನ್ನೊಂದು ಗಾದೆ ಹೇಳ್ತಾರೆ ನಮ್ಮಲ್ಲಿ, ಒಂದು ಗೇಣು ಹೊಲ್ದ್ರೆ ಒಂದು ಮಾರು ಹರಿದೋಗತ್ತಂತ. ಬಟ್ಟೆ ವೀಕ್ ಇರ್ತದಲ್ವಾ, ತುಂಬಾ ದಿನ ಉಪಯೋಗ ಮಾಡಿದ ಮೇಲೆ ಹರಿದಿದ್ಯಾ ಅಂತ ಹೊಲ್ದು ಬಿಡೋದು, ಮತ್ತೆ ಧರಿಸಿದಾಗ ಏನಾಗ್ಬಿಡ್ತದೆ, ಇನ್ನೂ ದೊಡ್ಡದು ಹರಿದು ಬಿಡತ್ತೆ. ಹಾಗೆ ನಾವು ಎಷ್ಟು ಸಂಪಾದನೆಯನ್ನ ಮಾಡಿದ್ರೂ ಕೂಡ ಇನ್ನು ಸಂಕಷ್ಟಗಳು ದೂರ ಆಗೋದಿಲ್ಲ ಅಂತಂದಾಗ ಅವಾಗ ಏನನ್ಸತ್ತೆ, ಮನಸ್ಸಿಗೆ ಬೇಜಾರಾಗುತ್ತೆ. ಅಣ್ಣವ್ರೆ ಎಷ್ಟಂತ ಜ್ಞಾನ ಹಿಡಿದು ಯಾರು ಕೂಡ ಜ್ಞಾನಕ್ಕೆ ಬರೋದೇ ಇಲ್ಲ, ಅರ್ಥನೇ ಆಗೋದಿಲ್ಲ. 7 days ಕೋರ್ಸ್ ತಗೊಳ್ತಾರೆ, ಹೊರಟೋಗ್ಬಿಡ್ತಾರೆ, ಯಾರು ಪರ್ಮನೆಂಟ್ ಆಗಿ ಏನಾಗೋದಿಲ್ಲ, ನಿಲ್ಲೋದೇ ಇಲ್ಲ ಅಂತ ಬಿಟ್ಟು ಈಶ್ವರೀಯ ಸೇವೆಯಲ್ಲೂ ಕೂಡ ಸೇವೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಿರೀಕ್ಷಿತ ಫಲ ಸಿಗದಿದ್ದಾಗ ಉಮಂಗ ಉತ್ಸಾಹ ಏನಾಗ್ತದೆ, ಕಡಿಮೆ ಆಗ್ತದೆ. ಕಾರಣ ಏನು? ಕಾರಣ ಏನು? ಸದಾ ಉಮಂಗ ಉತ್ಸಾಹ ಯಾಕಿರೋದಿಲ್ಲ? ಯಾಕಿರೋದಿಲ್ಲ? ನಾವು ಮಾಡಿದಂತ ಫಲ ಸಿಕ್ಕಿರ, ಆ ನಾವು ಮಾಡಿದ ಕರ್ಮದ ಫಲ ಸಿಕ್ಕಿರಲ್ಲ ನಮ್ಗೆ. ಯಾಕೆ ಅಂದ್ರೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿ ನೀವು ಪವಿತ್ರರಾಗಿ ಆ ಕರ್ಮವನ್ನ ಮಾಡಿರೋದಿಲ್ಲ. ನೀವು ಕರ್ಮವನ್ನ ಮಾಡ್ಬೇಕಾದ್ರೆ ಏನೋ ಒಂದು ಹೆಸರು ಬೇಕು, ಕೀರ್ತಿ ಬೇಕು, ಹೊಗಳಿಕೆ ಬೇಕು, ಸನ್ಮಾನ ಬೇಕು, ಹಣ ಬೇಕು ಅಲ್ವಾ? ಅಥವಾ ನನ್ನ ವಿಕರ್ಮ ವಿನಾಶ ಆಗ್ಬೇಕು ಹೇಳುವಂತಹ ಯಾವುದೋ ಒಂದು ಸ್ವಾರ್ಥ ಭಾವನೆಯಿಂದ ಕರ್ಮದ ಫಲದಿಂದ ನಿರೀಕ್ಷೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಕರ್ಮವನ್ನು ಮಾಡಿದಾಗ ಮಕ್ಕಳೇ ಅದು ಸೇವೆ ಅಂತ ಆಗೋದಿಲ್ಲ. ಇನ್ನೊಂದು ಸೇವಾ ಮನೋಭಾವನೆಯಿಂದ ಮಾಡಿದ್ರೂ ಕೂಡ ಏನಾಗ್ತದೆ, ಸಾಧನ ಸ್ವಚ್ಛ ಇಲ್ಲ ಅಂತಂದ್ರೆ ನಿರೀಕ್ಷಿತ ಮಟ್ಟದ ಫಲ ನಿಮ್ಗೆ ಸಿಗೋದಿಲ್ಲ. ನೀವು ಯಾರಿಗೂ ಊಟ ಬಡಿಸ್ತೀರಾ ಅಂತ ತಿಳ್ಕೊಳ್ಳಿ, ಊಟ ಕೊಡ್ಬೇಕು ಅಂತ ನಿಮ್ಗೆ ಮನ್ಸು ಬಂತು, ಊಟ ಯಾರಿಗೆ ಕೊಡ್ತೀರಿ? ಹೊಟ್ಟೆ ಹಸ್ದವನಿಗೆ ಕೊಡ್ತೀರಾ, ಭಿಕ್ಷುಕನಿಗೆ ಕೊಡ್ತೀರಾ, ಹೌದಾ? ಕೊಡ್ಬೇಕು ಅಂತ ಮನೋಭಾವ ಇದೆ ನಿಮ್ಮ ಹತ್ರ, ಊಟನೂ ಇದೆ, ಅಡಿಗೆ ಮಾಡಿದ್ದು ಕೂಡ ಇದೆ, ಸರಿ. ಆದರೆ ಅಡಿಗೆನೂ ಕೂಡ ಚೆನ್ನಾಗಿದೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದರೆ ಅವ್ರಿಗೆ ಊಟ ಕೊಡಬೇಕಾದ್ರೆ ಗಲೀಜಾಗಿರುವಂತ ನಿನ್ನೆ ಮೊನ್ನೆ ಮಾಡಿರುವಂತಹ, ಅಂದ್ರೆ ಅಡಿಗೆ ಮಾಡಿ ಉಪಯೋಗ ಮಾಡಿ ಉಳಿದಿರುವಂತ ಆ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಕೊಟ್ಟಾಗ ಏನಾಗ್ತದೆ, ಭಿಕ್ಷುಕನಾದಂಥವನೂ ಕೂಡ ಆ ಆಹಾರವನ್ನು ಸ್ವೀಕಾರ ಮಾಡಬಹುದಾ? ಇಲ್ಲ. ಯಾಕೆ? ಎಲ್ಲ ಅಳ್ಸೋಗ್ಬಿಟ್ಟಿರುತ್ತಲ್ಲ. ಆಹಾರ ಚೆನ್ನಾಗಿದೆ, ಆದ್ರೆ ತಟ್ಟೆ ಮಲೀನವಾಗಿರುವಂತ ಕಾರಣ ತಟ್ಟೆಯ ಪ್ರಭಾವ ಪರಿಣಾಮ ಪರಿಶುದ್ಧವಾದಂತ ಆಹಾರದ ಮೇಲೆ ಬೀಳತ್ತೆ. ಅವಾಗ ತಟ್ಟೆಯಲ್ಲಿ ನೋಡಿದಂಥವನು ಎಷ್ಟೇ ಚೆನ್ನಾಗಿರುವಂತ ಆಹಾರ ಇದ್ರೂ ಕೂಡ ಏನ್ ಮಾಡೋದಿಲ್ಲ, ಅವನು ಸ್ವೀಕಾರ ಮಾಡಲಿಕ್ಕೆ ಇಷ್ಟ ಪಡೋದಿಲ್ಲ. ಅದನ್ನ ಹಾಗೇ ಅವನೇನ್ ಮಾಡ್ತಾನೆ, ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ನಿಮ್ ಮನೆಗೆ ಏನ್ ಮಾಡೋದಿಲ್ಲ, ಅವನು ಬರೋದಿಲ್ಲ.
ಹಾಗೆ ಹೇಳ್ತಾರೆ ಮಕ್ಕಳ ನಿರಂತರವಾಗಿ ಉಮಂಗ ಉತ್ಸಾಹ ಇಲ್ಲದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮಲ್ಲಿ ಇರುವಂತಹ ಒಂದು 63 ಜನ್ಮದ ಸಂಸ್ಕಾರವನ್ನು ನೀವೇನ್ ಮಾಡಿಲ್ಲ ಇನ್ನು ಸುಟ್ಟಿಲ್ಲ, ಸ್ವಚ್ಛ ಮಾಡಿಲ್ಲ, ಪವಿತ್ರ ಮಾಡಿಲ್ಲ. ಆ ಕಾರಣದಿಂದ ಭಗವಂತನ ಇಷ್ಟು ಪರಿಶುದ್ಧವಾದಂತ ಸಪ್ತಗುಣಗಳನ್ನ ಹಾಕಿದ್ರೂ ಕೂಡ ಏನಾಗೋದಿಲ್ಲ, ನಿಮಗೂ ಆ ಆಹಾರ ಅಷ್ಟು ಖುಷಿ ಕೊಡೋದಿಲ್ಲ, ಬೇರೆಯವರಿಗೂ ಕೂಡ ಖುಷಿ ಕೊಡೋದಿಲ್ಲ. ಅವಾಗ ಉಮಂಗ ಉತ್ಸಾಹ ಕೊಡೋದಿಲ್ಲ ಅಲ್ವಾ. ಸದಾ ಶಬ್ದಕ್ಕೂ ಅಂಡರ್ಲೈನ್ ಕರ್ತೆ ಹೋನ ಹೇಳ್ತಾರೆ. ಸದಾ ಶಬ್ದವನ್ನೇನ್ ಮಾಡ್ಬೇಕು, ಅಂಡರ್ಲೈನ್ ಮಾಡ್ಬೇಕು. ಸದಾ ಉಮಂಗ ಉತ್ಸಾಹದಲ್ಲಿ ಇರ್ತೀರಾ ಅಥವಾ ಅವಾಗ ಮನ ಬುದ್ಧಿ ಲೌಕಿಕ ಕಡೆಗೆ ಹೋಗ್ಬಿಟ್ಟು ಮಲಿನ ಆಗತ್ತಾ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. लेकिन आपका यादगार जो भी आपकी स्थिति रही है उसका यादगार आपके भक्त उत्सव के रूप में मनाते हैं. ಹೇಳ್ತಾರೆ ನೀವು ಸಂಗಮ ಯುಗದಲ್ಲಿ ಯಾವ ಸ್ಥಿತಿಯನ್ನ ಮೇಂಟೈನ್ ಮಾಡಿದಿರೋ ಅದರ ನೆನಪಿನ ಅರ್ಥ ಭಕ್ತರು ಉತ್ಸವವನ್ನ ಆಚರಣೆ ಮಾಡ್ತಾರೆ. ಅಂದ್ರೆ ನಿಮ್ಮ ಉಮಂಗ ಉತ್ಸಾಹ ಏನಾಗ್ತದೆ, ಉತ್ಸವ ರೂಪದಲ್ಲಿ ಏನಾಗ್ತದೆ, ಪರಿವರ್ತನೆ ಆಗ್ತದೆ. ಅಂದ್ರೆ ಆ ದಿನ ಅವ್ರು ಏನ್ ಮಾಡ್ತಾರೆ, ಅವ್ರಿಗೇನ್ ಬೇಕು, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಬೇಕಲ್ವಾ. ಅದನ್ನ ಪಡೆಯೋದಕ್ಕೋಸ್ಕರ ಬೇರೆ ಬೇರೆ ರೀತಿ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಶಿವರಾತ್ರಿ ಇರ್ಬೋದು, ಹೋಲಿ ಇರ್ಬೋದು, ರಕ್ಷಾಬಂಧನ ಇರ್ಬೋದು, ದೀಪಾವಳಿ ಇರ್ಬೋದು. ಆ ದಿನ ಬೇರೆ ಬೇರೆ ದೇವತೆಗಳ ನೆನಪಿನಲ್ಲಿ ಏನ್ ಮಾಡ್ತಾರೆ, ಪೂಜೆ ಪುನಸ್ಕಾರಗಳನ್ನ, ಯಜ್ಞ ಯಾಗಾದಿಗಳನ್ನ ಏನ್ ಮಾಡ್ತಾರೆ. ಅದ್ರಲ್ಲಿ ವಿಶೇಷವಾಗಿ ಹೋಲಿ ಹಬ್ಬ ಏನು, ಸ್ವಚ್ಛತೆ, ಪವಿತ್ರ. ದಹನ, ಸ್ವಚ್ಛತೆ, ಶುದ್ಧತೆ. ಬೇರೆದೆಲ್ಲ ಏನಾಗ್ತದೆ ಅಂತಂದ್ರೆ ನಾವು ಅದನ್ನ ತೆಗೆದುಕೊಳ್ತೀವಿ, ಗುಣಗಳನ್ನ ವಿಶೇಷ ತಗೊಳ್ತೀವಿ. ಹೋಲಿ ಹಬ್ಬ ವಿಶೇಷ ಸ್ವಚ್ಛತೆ ಅಲ್ವಾ. ಹಾಗೆ ಇಲ್ಲಿ ಹೇಳ್ತಾರೆ ನಿಮ್ಮ ಸ್ಥಿತಿ ಅಂತ ಹೇಳ್ತಾರೆ. ಓಕೆ, ಸ್ಥಿತಿ ಯಾವ ಸ್ಥಿತಿ, ಈ ನಿಮ್ಮಲ್ಲಿ ಯಾರೋ ಬೇಡ್ಲಿಕ್ಕೆ ಬರ್ತಾರೆ, ನಿಮ್ಗೆ ಆರೋಗ್ಯ ಸರಿ ಇಲ್ಲ, ನೀವು ಅಡಿಗೆನೇ ಮಾಡಿಲ್ಲ, ಆವಾಗ ನೀವು ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕಾಗತ್ತಾ, ಊಟ ಕೊಡ್ಲಿಕ್ಕಾಗತ್ತಾ. ನೀವು ಅಡಿಗೆ ಮಾಡಿಲ್ಲ, ನೀವು ನಿನ್ನೆದನ್ನ ಮಾಡಿದ್ದನ್ನೇ ತಿಂದಿದ್ದೀರಿ, ಅವಾಗ ಅವ್ರಿಗೇನ್ ಕೊಡ್ತೀರಿ, ಇದು ಇವತ್ತಿಂದು ಅಂತಂದ್ರೆ ಏನು, ಫ್ರೆಶ್ ಅಡಿಗೆ ಅಂತಂದ್ರೆ ಏನು, ಇವತ್ತಿನ ಫ್ರೆಶ್ ಅಡಿಗೆ ಯಾವುದು, ನಿನ್ನೆ ಅಡಿಗೆ ಯಾವುದು, ಅಮೃತ ವೇಳೆ ಯೋಗ ಫ್ರೆಶ್ ಅಡಿಗೆ ಅಲ್ಲ. ಅಮೃತ ವೇಳೆ ನೀವು ಅಡಿಗೆ ಮಾಡ್ತೀರಿ ಸರಿ, ಫ್ರೆಶ್ ಅಡಿಗೆ ಅಂತಂದ್ರೆ ಯಾವುದು, ಇವತ್ತು ಬಾಬಾ ಮುರಳಿಯಲ್ಲಿ ಏನ್ ಹೇಳಿದಾರೋ ಆ ವಿಷಯವನ್ನ ತೆಗೆದುಕೊಂಡು, ಆ ಹೋಮ್ ವರ್ಕ್ ಅನ್ನ ತೆಗೆದುಕೊಂಡು ಅದರಂತೆ ನಾವೇನ್ ಮಾಡ್ಬೇಕು, ಅಡಿಗೆಯನ್ನ ಮಾಡ್ಬೇಕು. ಮನೆಯಲ್ಲಿ ಯಂಗ್ಸ್ಟರ್ಸ್ಗಳು ರೆಗ್ಯುಲರ್ ಒಂದೇ ರೀತಿ ಅಡಿಗೆ ಇಷ್ಟಪಡ್ತಾರೋ, ವೆರೈಟಿ ಇಷ್ಟಪಡ್ತಾರೋ. ಹಳೆ ಕಾಲದ ಜನ ನೋಡಿ, ಬೆಂಗಳೂರಂತ ಊರುಗಳಲ್ಲಿ ಅವರು ಊಟ ಮಾಡೋದು 2 ಹೊತ್ತು. ಯಾವ್ದಿಂದ, ಮುದ್ದೆ, ಅನ್ನ, ಸಾಂಬಾರ್. ಹೌದಾ. ಅವರು ಬ್ರೇಕ್ಫಾಸ್ಟು, ಮಸಾಲೆ ದೋಸೆ, ಪೂರಿ, ರೊಟ್ಟಿ ಗಿಟ್ಟಿ ಏನು ತಿಂತಾ ಇರ್ಲಿಲ್ಲ ಹಳೆ ಕಾಲದಲ್ಲಿ. ಹೌದಾ ಅಲ್ವೋ. ಹೌದು. ಆದ್ರೆ ಇವತ್ತಿನ ಯಂಗ್ಸ್ಟರ್ಸು ಏನ್ ಬೇಕು, ಪ್ರತಿದಿನ ವೆರೈಟಿ ಬೇಕು ಅಲ್ವಾ. ನಾರ್ತ್ ಇಂಡಿಯನ್ ಅಂತೆ, ಸೌತ್ ಇಂಡಿಯನ್ ಅಂತೆ, ಇಂಟರ್ನ್ಯಾಷನಲ್ ಅಂತೆ, ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ನೂಡಲ್ಸ್ ಅಂತೆ, ಮ್ಯಾಗಿ ಅಂತೆ. ಇಲ್ಲ ಏನ್ ಬೇಕು ಅವರಿಗೆ, ವೆರೈಟಿ ಆಹಾರ ಬೇಕಾಗ್ತದೆ. ವೆರೈಟಿ ಆಹಾರ ಬೇಕು ಅಂತಂದ್ರೆ ವೆರೈಟಿ ಆಹಾರವನ್ನ ಏನ್ ಮಾಡ್ಬೇಕಾಗ್ತದೆ, ರೆಡಿ ಮಾಡ್ಬೇಕಾಗ್ತದಲ್ವಾ. ಹಾಗೆ ಪ್ರತಿದಿನ ಭಗವಂತ ಕೊಡುವಂತ ಮುರಳಿಯ ಆಧಾರದಲ್ಲಿ ಸ್ವಚ್ಛತೆ ಇರಬಹುದು, ಪುರುಷಾರ್ಥ ಇರಬಹುದು, ಸೇವೆ ಇರಬಹುದು, ತಪಸ್ಸಿರಬಹುದು. ಇದರಲ್ಲಿ ಬದಲಾವಣೆ ಹೇಳೋದು ಏನ್ ಮಾಡ್ಬೇಕಾಗ್ತದೆ, ತಂದು ನೀವು ಕೂಡ ಹೊಸ ಹೊಸ ರುಚಿಯ ಅನುಭವವನ್ನ ಮಾಡಬೇಕು, ಬೇರೆಯವ್ರಿಗೂ ಕೂಡ ರುಚಿಯ ಅನುಭವವನ್ನ ಮಾಡಿಸ್ಬೇಕು. ಆದ್ಮೇಲೆ ನಿಮ್ಮ ಜೀವನದಲ್ಲಿ 10-15 ವರ್ಷದ ಹಿಂದೆ ಕರ್ಮ ಮಾಡಬೇಕಾದ್ರೆ ನೀವು ಉಪಯೋಗ ಮಾಡುವಂತ ಸಾಧನಗಳು, ಇವತ್ತು ಉಪಯೋಗ ಮಾಡುವಂತ ಸಾಧನಗಳು ವ್ಯತ್ಯಾಸ ಇದೆಯೋ ಇಲ್ವೋ, ಇದೆ.
ಓಕೆ. 25 ವರ್ಷದ ಹಿಂದೆ ಅಥವಾ 50 ವರ್ಷದ ಹಿಂದೆ ಯಾವ್ಯಾವ ಸಾಧನ ಉಪಯೋಗ ಮಾಡ್ತಿದ್ವಿ? ಹ್ಮ್? ನಾವ್ ನೀರ್ ಸೇದೋದು, ಚಿಕ್ಕವರಿದ್ದಾಗ. ಆ ಬಟ್ ನೀರ್ ಸೇದೋದು, ಒಲೆಯಲ್ಲಿ ಅಡ್ಗೆ ಮಾಡೋದು, ರುಬ್ಬೋದು, ಮಸಾಲೆ ರುಬ್ಬೋದು, ಮಜ್ಜಿಗೆ ಕಡಿಯೋದು, ಕಡಿಯೋದು, ಕಡಿಯೋದು. ನೀರನ್ನ ಬಾವಿಯಿಂದ ಎಳೆಯೋದು ಸೇದೋದು, ಅಲ್ವಾ, ಕಟ್ಟಿಗೆಯನ್ನ ಒಡೆಯೋದು, ಮರ ಹೊಡೆಯೋದು. ಹತ್ತೋದು. ಅದು ನಾನೆಲ್ಲ ಮಾಡಿದ್ದೀನಿ, ಅದಕ್ಕಾಗಿ ನಾನು ಹೇಳ್ತಾ ಇರೋದು. ಸರಿನಾ? ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡೋದು ಅಲ್ವಾ, ನಾವು ಹೊಲಕ್ಕೆ ಹೋಗೋದು ಅಲ್ವಾ, ಮಾಡ್ತೀವಿ. ಈಗ ರೆಡಿಮೇಡ್ ಮೊಸರು, ರೆಡಿಮೇಡ್ ಮಜ್ಜಿಗೆ, ರೆಡಿಮೇಡ್ ಚಪಾತಿ, ಜೊಮ್ಯಾಟೊ ಅಲ್ವಾ. ಮನೆಯಲ್ಲಿ ಏನ್ ಹೇಳ್ತಾರೆ ಅದಕ್ಕೆ, ಬಿಸ್ಕ್ ಮಾಡ್ತಾರಲ್ಲ, ಓವನ್ ಅಲ್ವಾ, ಮನೆಯಲ್ಲೇ ಕೇಕು, ಮನೆಯಲ್ಲೇ ಬಿಸ್ಕಿಟ್, ಎಲ್ಲ ಏನಾಗ್ಬಿಟ್ಟಿದೆ ಇವಾಗ, ಸ್ಟೈಲ್ ಚೇಂಜ್ ಆಗ್ಬಿಟ್ಟಿದೆ ಅಲ್ವಾ. ಸಾಧನಗಳನ್ನ ನಾವು ಚೇಂಜ್ ಮಾಡಿದಾಗ ಆ ಕರ್ಮ ಏನಾಗತ್ತೆ ಆದ್ಮೇಲೆ ಸಹಜ ಆಗತ್ತೆ ಅಲ್ವಾ. ಇನ್ನೂ ಹಳೆ ಕಾಲದಲ್ಲಿ ಹೋದ್ರೆ ಮನೆಯಲ್ಲೇ ಕುಟ್ಬಿಟ್ಟ ಏನ್ ಮಾಡ್ತಿದಾರಂತೆ, ಅಕ್ಕಿ ಮಾಡ್ತಿದಾರಂತೆ ಅಲ್ವಾ. ದೊಡ್ಡದು ಇದು ಇರ್ತಿತ್ತಲ್ಲ, ಏನು ಏನ್ ಹೇಳ್ತಾರೆ ರಾಗಿ ಅದಕ್ಕೆ? ಕಲ್ಲು, ಹಾ ರಾಗಿ ಕಲ್ಲು, ಕಲ್ಲು, ರಾಗಿ ಕಲ್ಲು. ಹಾ ಅದರಿಂದ ಏನ್ ಮಾಡ್ತಿದ್ರು, ಮನೇಲಿ ಹಿಟ್ಟು ಮಾಡ್ತಿದ್ರು ಅಲ್ವಾ. ಆಮೇಲೆ ಹಿಟ್ಟಿನ ಗಿರಣಿ ಹೋಗ್ಬಿಟ್ಟು ಮಾಡ್ತಿದ್ರು. ಇವಾಗ ರೆಡಿಮೇಡ್ ಹಿಟ್ಟು, ರೆಡಿಮೇಡ್ ಫುಡ್ ಬಂದಿದೆ ಅಲ್ವಾ. ಒಂದ್ಸಲ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಏನ್ ಮಾಡ್ಬಿಡೋದು, ತಂಗಳ ಪೆಟ್ಟಿಗೆಯಲ್ಲಿ ಇಟ್ಬಿಟ್ರೆ ಆಗ್ಬಿಡ್ತು. ಹಾಗೆ ಶಾರೀರಿಕವಾದಂತ ಜೀವನದಲ್ಲಿ ಹೊಸ ಹೊಸ ಸಾಧನಗಳ ನಾವು ಉಪಯೋಗವನ್ನು ಹೇಗೆ ಮಾಡ್ಕೊಳ್ತಿದ್ದೀವೋ, ಆಧ್ಯಾತ್ಮಿಕವಾಗೂ ಕೂಡ ನಾವೇನ್ ಮಾಡಬೇಕಾಗ್ತದೆ, ಹೊಸ ಹೊಸ ಸಾಧನವನ್ನು ಉಪಯೋಗ ಮಾಡಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಉತ್ಸವ ಅಂತಂದ್ರೆ ಏನು? ಉತ್ಸವ ಅಂತಂದ್ರೆ ಏನು? ಉತ್ಸವ ಅಂತಂದ್ರೆ ದೇವರ ಮನೆಯ ಮೆರವಣಿಗೆ ಮಾಲೆ. ಮಾಡೋದು, ಆ ಮೆರವಣಿಗೆ ಮಾಡ್ತಾರ ದೇವರು. ಹಾ ಉತ್ಸವ ಅಂತಂದ್ರೆ ಮನೆಯ ಮಾಲೀಕ ಉತ್ಸವದ ದಿನದಂದು ಹೆಚ್ಚಿನ ಖರ್ಚನ್ನ ಮಾಡಬೇಕಾಗ್ತದೆ. ಹೌದು ಅಲ್ವೋ? ಹೌದು. ಬಟ್ಟೆ, ಹೊಸ ಬಟ್ಟೆ ಬೇಕು. ಗಣೇಶನ ಹಬ್ಬ, ದೀಪಾವಳಿ ಬಂದ್ರೆ ಪಟಾಕಿಗೆ ದುಡ್ಡು ಬೇಕು, ಹೂ ಜಾಸ್ತಿ ತರಬೇಕು, ಹಣ್ಣು ಜಾಸ್ತಿ ತರಬೇಕು, ತಿಂಡಿ ಐಟಮ್ ಜಾಸ್ತಿ ತರಬೇಕು. ಅಂತದೇನರ್ಥ? ಬಾಕಿ ದಿನದ ಖರ್ಚಿಗೂ ಹಬ್ಬದ ದಿನದ ಖರ್ಚಿಗೂ ವ್ಯತ್ಯಾಸ ಇರತ್ತೋ ಇರಲ್ವೋ? ತುಂಬಾ ತುಂಬಾ ಇರುತ್ತೆ. ನಿನ್ನೆ ಸುಮಾರು ಜನರದು ಸ್ಟೇಟಸ್ ಅಲ್ಲಿ ಏನ್ ಬಂದಿತ್ತು, ವರಮಹಾಲಕ್ಷ್ಮಿ ಅಲ್ವಾ. ಕೆಲವರು 10 ರೂಪಾಯಿ ನೋಟ್ ಇಟ್ಟಿದ್ದಾರೆ, ಕೆಲವರು 50 ಇಟ್ಟಿದ್ದಾರೆ, ಕೆಲವರು 500 ಇಟ್ಟಿದ್ದಾರೆ, ಕೆಲವರು ಬಂಡಲ್ ಇಟ್ಟಿದ್ದಾರೆ, ಕೆಲವರು ಬಂಗಾರ ಇಟ್ಟಿದ್ದಾರೆ. ಯಾವ್ದರ ಆಧಾರ? ಯಾವ್ದರ ಸಂಪಾದನೆ. ಸ್ಥಿತಿ, ಅವ್ರದ್ದು ಎಷ್ಟು ಹಣ ಇದೆ ಅದನ್ನ ಏನ್ ಮಾಡಿದಾರೆ, ಅವರು ತೋರಿಸಿದಾರಲ್ವಾ. ಬೇರೆ ದಾನ ಮಾಡ್ತಾರ ಬಿಡ್ತಾರ, ಅದು ಆಮೇಲಿನ ಪ್ರಶ್ನೆ. ಕೆಲವೊಂದ್ಸಲ ಜೀವನದಲ್ಲಿ ಜನರ ಹತ್ರ ಕೋಟ್ಯಾಂತರ ರೂಪಾಯಿ ಹಣ ಇರ್ತದೆ, ಸ್ವಯಂ ಉಪಯೋಗಕ್ಕೋಸ್ಕರ ಮಾತನೇ ಹೊರ್ತು ಅವ್ರಿಗೆ ಬೇರೆಯವ್ರಿಗೆ ದಾನ ಮಾಡಲ್ಲ ಅಲ್ವಾ. ಕೆಲವೊಂದ್ಸಲ 10,000 ರೂಪಾಯಿ ಸಂಪಾದನೆ ಮಾಡಿದವನು ಕೂಡ ಏನ್ ಮಾಡ್ತಿರ್ತಾನೆ, ದಾನ ಮಾಡ್ತಾ ಇರ್ತಾನೆ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ಈಗ ಹೇಳಿ, ಉತ್ಸವ ಅಂತಂದ್ರೆ ಏನು? ನಿನ್ನೆ ನೀವೆಲ್ಲ ಉತ್ಸವ ಮಾಡಿದ್ದೀರಾ, ಅದಕ್ಕೆ ಇವತ್ತು ಅಟೆಂಡೆನ್ಸ್ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಉತ್ಸವ ಅಂತಂದ್ರೆ ಏನು? ಓಕೆ, ಇದು ಇನ್ನೊಂದ್ಸಲ ಓದ್ತೇನೆ, ಇದರ ಆಧಾರದ ಉತ್ತರ ಹೇಳಿ ನೋಡಿ. ಲೇಕಿನ್ सदा शब्द को अंडरलाइन करते हो ना, लेकिन आपका यादगार जो भी आपकी स्थिति रही है, उसका यादगार आपके भक्त उत्सव के रूप में मनाते हैं. ನಿಮ್ಮದೇನು ನೆನಪಿನಾರ್ಥ ಸ್ಥಿತಿ ಇದೆ, ಅದರ ಆಧಾರದಲ್ಲಿ ನಿಮ್ಮ ಭಕ್ತರು ಉತ್ಸವದ ರೂಪದಲ್ಲಿ ಆಚರಣೆ ಮಾಡ್ತಾರೆ. ಇದರಲ್ಲಿ ಉತ್ತರ ಇದೆ, ಹೇಳಿ ನೋಡಿ. ಏನು ಏನು ಹಬ್ಬಗಳು ಬಂದ್ರೆ ಮೂರ್ತಿಗೆ ಡೆಕೋರೇಷನ್ ಮಾಡ್ಬಿಟ್ಟು ಮೆರವಣಿಗೆ ಮಾಡ್ತಾರಲ್ವ ಅವ್ರೆ, ಅದು ಉತ್ಸವ ಆಗುತ್ತಲ್ಲ. ಅವ್ರು ಉತ್ಸವ ಆಗ್ತದೆ, ನೀವೇನ್ ಮಾಡ್ಬೇಕು ಅಂತ ಅವಾಗ. ತಂದೆ ಈಗ ತಂದೆ ನೆನಪಲ್ಲಿ ಎಷ್ಟಿರ್ತೀವಿ ಅಷ್ಟು ನಮ್ಗೆ ಉತ್ಸವ ಆಗುತ್ತೆ. ಹಾ ಓಕೆ, ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಆ ದಿನ ಹಬ್ಬದಲ್ಲಿ ಜಾಸ್ತಿ ಖರ್ಚು ಮಾಡಬೇಕು ಅಂತಂದ್ರೆ ಸಂಪಾದನೆ ಆ ದಿನ ಮಾಡಿರ್ಬೇಕು, ಮೊದ್ಲೇ ಮಾಡಿರ್ಬೇಕು? ಮೊದ್ಲೇ ಒಳ್ಳೆ ಮಾಡಿರ್ಬೇಕು. ಸರಿ. ಹಬ್ಬದ ದಿನ ಮನೆಯಲ್ಲಿರುವಂತ ಯಜಮಾನರು
ಮನೆಯವರು ಯಾರಿದ್ದಾರೆ ಅವರು ಕೆಲ್ಸಕ್ಕೆ ಹೋಗ್ತಾರೋ ರಜಾ ಹಾಕಿರ್ತಾರೋ? ಕೆಲ್ಸಕ್ಕೆ ಹೋಗ್ತಾರೆ. ಆ ರಜೆ ಹಾಕಿರ್ತಾರೆ, ಎಲ್ಲರನ್ನ ಮೇಂಟೈನ್ ಮಾಡ್ತಾರೆ. ಹೌದು ತಾನೆ. ಅಂದ್ಮೇಲೆ ಆ ದಿನ ಸಂಪಾದನೆ ಇಲ್ಲ. ಆ ದಿನ ಏನು? ಸಂಪಾದನೆ ಸ್ವಾಮಿ ಇಲ್ಲ. ಖರ್ಚು ಮಾತ್ರ. ಖರ್ಚು ಜಾಸ್ತಿಗೆ ಸಂಪಾದನೆ ಜೀರೋ. ಕಮ್ಮಿ. ಕೆಲ್ಸಕ್ಕೆ ಹೋದ ತಾನೆ ನಿಮ್ಗೆ ಸಂಪಾದನೆ. ಹೌದು. ಆ ದಿನ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ನೀವು, ಸಂಪಾದನೆ ಜೀರೋ, ಖರ್ಚು ಮಾತ್ರ. ಆಗ್ತಾ ಇದೆ. ನಾರ್ಮಲ್ ದಿನಕ್ಕಿಂತ ಕೆಲವೊಂದ್ಸಲ ಹಬ್ಬಗಳ ಬಂದ್ರೆ ಮನೆಯವ್ರಿಗೆಲ್ಲ ಬಟ್ಟೆ ಕೊಡಿಸ್ಬೇಕು, ಎಲ್ಲ ಶೃಂಗಾರ ಮಾಡ್ಬೇಕು, ಬಂದವ್ರಿಗೆಲ್ಲ ಊಟ ಕೊಡ್ಬೇಕು ಅಂದ್ರೆ 1 ತಿಂಗಳ ಸಂಪಾದನೆ ಒಂದು ದಿನಕ್ಕೆ ಏನಾಗ್ಬಿಡ್ತದೆ? ಖರ್ಚು. ಖರ್ಚು ಖಾಲಿ ಆಗತ್ತೋ ಇಲ್ವೋ? ಆಗುತ್ತೆ. ಈಗ ಹೇಳಿ, ಉತ್ಸವ ಅಂತಂದ್ರೆ ಏನು? ಖರ್ಚು ಹಾ, ಖರ್ಚು ಖರ್ಚು. ನೀವು ಬೇರೆ ದಿನ ಮಾಡಿರುವಂತ ಸಂಪಾದನೆಯನ್ನ ಆ ದಿನ ಕೊಡುವಂತಹ ದಿನ. ಏನ್ ಹೇಳಿ? ಬೇರೆ ದಿನ ನೀವು ಮಾಡಿರುವಂತ ಸಂಪಾದನೆಯನ್ನ ಆ ದಿನ ಏನ್ ಮಾಡೋದು? ಕೊಡುವಂತಹ ದಿನ. ಯಾಕಂತಂದ್ರೆ ಆ ದಿನ ಭಕ್ತರು ಭಗವಂತನ ನೆನಪಿನಲ್ಲಿ ಇರ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ. ಅಂದ್ರೆ ದೇವ್ರ ಹತ್ರ ಕೇಳ್ತಾ ಇರ್ತಾನೆ ಅವರು ಆ ದಿವ್ಸ. ಬೇರೆ ದಿವ್ಸ ಕೆಲಸ ಕಾರ್ಯಗಳಿಗೆ ಹಿಂಗೆ ಮಾಡ್ಲಿಕ್ಕೂ ಪುರುಸತ್ ಇರೋದಿಲ್ಲ. ಬೆಂಗಳೂರು ಅಂತ ಊರುಗಳಲ್ಲಿ ಅಗರಬತ್ತಿ ಹಚ್ಚಲಿಕ್ಕೂ ಪುರುಸತ್ ಇರೋದಿಲ್ಲ, ಅಷ್ಟು ಬ್ಯುಸಿ ಆಗಿರ್ತಾರೆ, ಓಡ್ತಾ ಇರ್ತಾರೆ. ಎಲ್ಲಿಗೆ? ಕೆಲ್ಸಕ್ಕೆ. ಕೆಲಸಕ್ಕೆ. ಹೌದಾ? ಆದ್ರೆ ಆ ದಿನ ಭಕ್ತಿ ಭಾವದಿಂದ ಏನ್ ಮಾಡ್ತಿರ್ತಾರೆ? ಪೂಜೆಯನ್ನ ಮಾಡಿ, ಸಂಕಲ್ಪವನ್ನ ಮಾಡಿ ಏನ್ ಮಾಡ್ತಿರ್ತಾರೆ? ಶಾಂತಿ ಕೊಡು, ಸುಖ ಕೊಡು, ಹಣ ಕೊಡು, ಐಶ್ವರ್ಯ ಕೊಡು ಅಂತ ಏನ್ ಮಾಡ್ತಿರ್ತಾರೆ? ಹೇಳ್ತಾರೆ ಬೇಡ್ತಾ ಇರ್ತಾರೆ. ಯಾರ ಹತ್ರ? ಮೂರ್ತಿ ಹತ್ರ. ಭಗವಂತನ ಹತ್ರ. ಕೊಡೋದು ಯಾರು? ಭಗವಂತ. ಭಗವಂತ ಆವಾಗ ಆ ದಿನ ನಿಮ್ ಕೆಲಸ ಜಾಸ್ತಿನೋ ಕಡಿಮೆನೋ? ಜಾಸ್ತಿ. ಅದೇನ ಕೆಲಸ ಏನ್ ನಿಮ್ದು? ಕೊಡೋದು. ಯಾವಾಗ ಕೊಡಬಹುದು? ನಮ್ಮ ಹತ್ರ ಸ್ಟಾಕ್ ಇದ್ದಾವೆ. ನಿಮ್ಮ ಹತ್ರ ಸ್ಥಿತಿ ಅಂತ, ಜೋ ಬಿ ಆಪ್ಕಿ ಸ್ಥಿತಿ ರಹಿ, ನಿಮ್ಮ ಸ್ಥಿತಿ ಚೆನ್ನಾಗಿದ್ರೆ ಆ ದಿನ ನೀವು ತುಂಬಾ ಜನರಿಗೆ ಏನ್ ಮಾಡ್ಬೋದು? ಕೊಡ್ಬೋದಲ್ವಾ? ಈಗ ನಿಮ್ಮ ಹತ್ರ ಹಣ ಜಾಸ್ತಿ ಇದ್ರೆ ತುಂಬಾ ಜನರಿಗೆ ಊಟವನ್ನ ಏನ್ ಮಾಡ್ಬೋದು? ಕೊಡ್ಬೋದಲ್ವಾ? ಹಣ ಕಡಿಮೆ ಇದ್ರೆ ಕೊಡ್ಲಿಕ್ಕೆ ಆಗೋದಿಲ್ವಲ್ಲ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಮ ಸ್ಥಿತಿ ಅಷ್ಟು ಪವರ್ಫುಲ್ ಇದೆಯಾ ಅಂದ್ರೆ ಅರ್ಥ ಏನು? ಅರ್ಥ ಏನು? ಜಮಾ ಮಾಡ್ಕೊಂಡಿದ್ದೀವಿ. ಜಮಾ ಮಾಡ್ಕೊಂಡಿದ್ದೀವಿ. ಅರ್ಥ ಏನು ಅಂತಂದ್ರೆ ನಿಜವಾದಂತ ಹಬ್ಬದ ಆಚರಣೆ ಹಣ್ಣು, ಹೂವು, ತಿಂಡಿ, ಪಾಯಸ, ಜಿಲೇಬಿ, ಬಟ್ಟೆ, ಶೃಂಗಾರ, ರಂಗವಲ್ಲಿ ಇದರಿಂದ ಅಲ್ಲ. ನಿಜವಾದ ಹಬ್ಬದ ಆಚರಣೆ ಏನು ಅಂತಂದ್ರೆ ಆ ಆತ್ಮಗಳಿಗೆ ನೀವು ಪರಮಾತ್ಮನ ಆಹಾರವನ್ನ ಕೊಡಬೇಕು. ಆ ಮೂಲಕ ಅವರು ಶಾಂತಿ ಸುಖದ ಅನುಭವವನ್ನ ಮಾಡಬೇಕು. ಆ ಬೆಳತನೆ ನಾಟಕ ನಿಂತಿರುವುದೇ ಯಾವುದರ ಆಧಾರದ ಮೇಲೆ? ಕರ್ಮದ ಆಧಾರದ ಮೇಲೆ. ನಾನು ಯಾರಿಗೂ ಕೂಡ ಯಾವುದನ್ನು ಫ್ರೀಯಾಗಿ ಏನ್ ಮಾಡೋದಿಲ್ಲ, ಕೊಡೋದಿಲ್ಲ. ನೀವು ಕೂಡ ಪುರುಷಾರ್ಥವನ್ನ ಮಾಡ್ಬೇಕು. ಏನಂತ? ಭಗವಂತ ನೆನಪು ಮಾಡುವಂತ ಕಾರ್ಯವನ್ನ ಏನ್ ಮಾಡ್ಬೇಕು. ಮತ್ತೆ ನೀವೇನು ಸಂಪಾದನೆ ಮಾಡ್ತಿರೋ ಅದನ್ನ ನಿಮ್ಮ ಸಹೋದರ ಆತ್ಮರಿಗೆ ಮತ್ತು ಪಂಚತತ್ವಗಳಿಗೆ ನೀವು ಕೊಡಬೇಕು. ಯಾರು ಕೊಡಬೇಕು? ನಾನು ಕೊಡ್ಬೇಕು. ನಿಮ್ಮ ಮೂಲಕ ಯಾರು ಕೊಡಬೇಕು? ಪರಮಾತ್ಮ ಕೊಡಬೇಕು. ಪರಮಾತ್ಮ ಯಾರಿಗೂ ಡೈರೆಕ್ಟ್ ಆಗಿ ಏನ್ ಮಾಡೋದಿಲ್ಲ, ಫ್ರೀ ಆಗಿ ಯಾವುದನ್ನು ಕೂಡ ಕೊಡೋದಿಲ್ಲ. ನೀವು ಸಾಧನೆಯನ್ನ ಮಾಡಿ, ನೀವು ಸಂಪಾದನೆ ಮಾಡಿ, ನೀವು ಪುರುಷಾರ್ಥ ಮಾಡಿ, ಮತ್ತು ನಿಮ್ಮ ಸಹೋದರ ಆತ್ಮರಿಗೆ ಏನ್ ಮಾಡಬೇಕು? ನಿಮ್ಮ ಸಂಪಾದನೆ. ಯಾವ ಸಂಪಾದನೆ? ಶರೀರದ ಸಂಪಾದನೆನೋ ಆತ್ಮಿಕ ಸಂಪಾದನೆನೋ? ಆತ್ಮಿಕ ಸಂಪಾದನೆ. ಸರಿ, ಹಾಗಿದ್ರೆ ಆತ್ಮಿಕ ಸಂಪಾದನೆಯನ್ನು ಬೇರೆಯವರಿಗೆ ಕೊಡುವಂತ ದಿನಕ್ಕೆ ಏನ್ ಹೇಳ್ತಾರೆ? ಉತ್ಸವ. ಬೇರೆ ದಿನ ನೀವು ನಿಮ್ಮ ಮನೆಯವರು ಕುಟುಂಬದವರು ಅಷ್ಟೇ ತಿಂತೀರಾ, ಅದು ಉತ್ಸವ ದಿನ ಏನ್ ಮಾಡ್ತೀರಿ? ಬೇರೆಯವರು
ಮುತ್ತೈದರು ನಿಮ್ಮ ಮನೆಗೆ ಬರ್ತಾರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಹೌದು. ಬಂದವರಿಗೆಲ್ಲ ಏನ್ ಕೊಡ್ತೀರಿ ನೀವು? ಹಣ್ಣು ಹೂವ. ಅವರವರ ಶಕ್ತಿಯ ಅನುಸಾರ ಕೆಲವರು 500 ರೂಪಾಯಿನೂ ಕೊಡ್ಬೋದು ಬಂದವರಿಗೆಲ್ಲರಿಗೂ, ಕೆಲವರು ಗಿಫ್ಟ್ ಕೊಡ್ಬೋದು, ಊಟ ತಿಂಡಿ ಕೊಡ್ಬೋದು, ಅವ್ರವ್ರ ಯೋಗ್ಯತೆ ಅನುಸಾರ ಕೊಡ್ತಾರಲ್ವಾ. ಹೌದು ಕೊಡ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ಮಕ್ಕಳು ನಿಜವಾಗಿರುವಂತ ಉಮಂಗ ಉತ್ಸಾಹ ಯಾವುದು ಅಂತಂದ್ರೆ, ನೀವು ಪ್ರತಿದಿನ ಭಗವಂತನತ್ತು ಅಷ್ಟು ಆಧ್ಯಾತ್ಮಿಕ ಸಂಪಾದನೆ ಮಾಡಿಬಿಟ್ಟು ನಿಮ್ಮ ಸಹೋದರ ಆತ್ಮರಿಗೆ ಏನ್ ಕೊಡ್ಬೇಕು? ಸಪ್ತ ಗುಣಗಳನ್ನ ನೀವು ಕೊಡ್ತಾ ಹೋಗ್ಬೇಕು. ಕೊಡ್ತಾ ಹೋದಾಗ ಮಕ್ಕಳು ಕೇಳ್ತಾರೆ, ನಮ್ಗೇನ್ ಲಾಭ? ಒಂದಣ್ಣ ಎಷ್ಟು ಕೇಳ್ತಾರೆ. ಕೊಡ್ತಾ ಹೋಗ್ತಿರೋ ಅಷ್ಟು ಪ್ರಮಾಣದಲ್ಲಿ ದ್ವಾಪರ ಯುಗದಿಂದ ನಿಮ್ಗೆ ಏನ್ ಮಾಡ್ತಾರ ಅವರು? ಪೂಜೆ ಪುನಸ್ಕಾರವನ್ನು ಮಾಡ್ತಾ ಇರ್ತಾರೆ ಹೌದು. ಅಲ್ವಾ. ಆದ್ಮೇಲೆ ಇವತ್ತು ಪ್ರಪಂಚದಲ್ಲಿ ಪೂಜೆ ಪುನಸ್ಕಾರ ಜಾಸ್ತಿ ಆಗ್ತಾ ಇದೆಯೋ ಕಡಿಮೆ ಆಗ್ತಾ ಇದೆಯೋ? ಜಾಸ್ತಿ ಆಗ್ತದೆ. ಆ ತುಂಬಾ ಪೂಜೆಗಳು ಅದು ಜಾಸ್ತಿನೇ ಆಗ್ತದೆ. ಏನಾಗ್ತಾ ಇದೆ? ಹಳೇ ಜನ ಮಾಡ್ತಿದ್ದಾರೆ, ಹೊಸ ಜನರೇಷನ್ ಮಾಡ್ತಾ ಇಲ್ಲ. ಹೌದು. ನ್ಯೂ ಹೌದಾ. ಜನರೇಷನ್ ಅವರು ದೇವಸ್ಥಾನಕ್ಕೂ ಬರೋದಿಲ್ಲ, ಮಸೀದಿಗೂ ಹೋಗೋದಿಲ್ಲ, ಚರ್ಚಿಗೂ ಹೋಗೋದಿಲ್ಲ. ಹೌದೌದು. ಯಾಕೆ ಹೋಗೋದಿಲ್ಲ ಹೇಳಿ ನೋಡೋಣ, ಕಾರಣ ಏನಿರ್ಬೋದು? ಯಾಕೆ ಹೋಗೋದಿಲ್ಲ? ಅವರು ಕೊನೆ ಜನ್ಮಗಳಲ್ಲಿ ಜನ್ಮ ತಗೊಂಡಿರ್ತಾರಲ್ಲ, ಅದ್ರಿಂದ. ಅಂದ್ರೆ ಅವರಿಗೆ ಅವ್ರು ಸತ್ಯುಗೂ ತೀತಾಯುಗದಲ್ಲಿ ಬರುವಂತ ಆತ್ಮಗಳಲ್ವಲ್ಲ ಅವರು. ಅವ್ರಿಗೆ ಹೌದು. ಈಶ್ವರ ಸುಖದ ಅನುಭವ ಗೊತ್ತಿಲ್ಲ, ಅವ್ರಿಗೆ ಇಂದ್ರಿಯ ಸುಖ ಮಾತ್ರ ಗೊತ್ತು. ಯಾಕಂದ್ರೆ ಪರಮಧಾಮದಲ್ಲಿ ಲಾಸ್ಟಿಗೆ ಬಂದವರು, ಮತ್ತೆ ಪರಮಧಾಮದಲ್ಲಿ ಪರಮಾತ್ಮನಿಂದ ದೂರ ಇರುವಂತವ್ರು. ಅವ್ರಿಗೆ ಇಂದ್ರಿಯ ಸುಖ ಮಾತ್ರ ಬೇಕೇ ಹೊರತು ಪರಮಾತ್ಮನ ಸುಖ, ಆತ್ಮಿಕ ಸುಖ ಅವರಿಗೆ ಬೇಕಾಗಿಲ್ಲ. ಬೇಕಾಗಿಲ್ಲ. ಮತ್ತು ಅದು ಪವಿತ್ರವಾಗಿರುವಂತ ಕಾರಣದಿಂದ ಅವ್ರಿಗೇನು ದುಃಖನೂ ಕೂಡ ಇರೋದಿಲ್ಲ, ಅಕೌಂಟು ಕೂಡ ಇರೋದಿಲ್ಲ. ಸರಿನಾ? ಆಧ್ಯಾತ್ಮಿಕವಾಗಿ ಓಕೆ. ಆವಾಗ ಅವರಿಗೆ ಮೆಡಿಸಿನ್ಸಿನ ಅವಶ್ಯಕತೆ ಇರೋದಿಲ್ಲ. ಅರ್ಥ ಆಯ್ತು? ಅದಕ್ಕೆ ಹಳೆ ಕಾಲದ ಜನ ಮೊದಲು ಯೋಚನೆ ಮಾಡಿ ಆದ್ಮೇಲೆ ನಿಮ್ ಮನೆಗಳಲ್ಲಿ ನೀವು ಹಬ್ಬ ಮಾಡ್ಬೇಕಂದ್ರೆ ಏನ್ ಮಾಡ್ತಿದ್ರಿ? ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡೇವಿ. ಆ ದಿನ ನಾವೆಲ್ಲ ಚಿಕ್ಕವರಿದ್ದ ನೋಡಿದ್ವಿ, ಆ ದಿನ ಮನೆ ಪೂರ್ತಿ ಸೆಗಣಿನೆಲ್ಲ ಇಡ್ತಾ ಇತ್ತು ಅಲ್ವಾ. ಅವಾಗ ಮನೆ ಎಲ್ಲವನ್ನ ಸೆಗಣಿ ನೆಲದಿಂದ ಏನ್ ಮಾಡ್ಬೇಕು? ಸಾರಿಸ್ಬೇಕು. ಮನೆ ಎದುರುಗಡೆಗೆ ಸಾರಿಸ್ಬಿಟ್ಟು ಅಲ್ಲಿ ರಂಗೋಲಿಯನ್ನ ಹಾಕಬೇಕು. ಆಮೇಲೆ ಮಡಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಬಾವಿಯಿಂದ ನೀರ್ ತಗೊಂಡು ಬಂದ್ಬಿಟ್ಟು ಏನ್ ಮಾಡ್ಬೇಕು? ಅಡಿಗೆ ಅಡಿಗೆ ಮಾಡಿಬಿಟ್ಟು ನೈವೇದ್ಯವನ್ನ ಮಾಡಿ ಮನೇಲಿ ಜೊತೆಗೆ ಏನ್ ಮಾಡ್ಬೇಕು? ಬೇರೆಯವ್ರಿಗೂ ಊಟಕ್ಕೆ ಕರಿಬೇಕು. ಮತ್ತೆ ಅಕ್ಕದ ಪಕ್ಕದ ಮನೆಯವ್ರಿಗೂ ಕೂಡ ಏನ್ ಮಾಡ್ತಿದ್ವಿ? ಮಾಡಿರುವಂತ ಅಡಿಗೆಯನ್ನ ಕೊಡ್ತಾ ಇದೀವಿ. ಇವಾಗ ಯಾವ್ದು ಇಲ್ಲ, ಹೋಟೆಲಿಂದ ತರಿಸ್ಬಿಡ್ತೀವಿ. ಹೌದು. ಅಲ್ಲೂ ಅಡಿಗೆಯವರನ್ನ ಕರ್ಸ್ಬಿಡ್ತೀವಿ, ರೆಡಿಮೇಡ್ ಸಿಕ್ಕಿ ಬಿಡ್ತದೆ. ಇವಾಗ ಸ್ಟೈಲ್ ಏನಾಗ್ಬಿಟ್ಟಿದೆ? ಚೇಂಜ್ ಆಗಿದೆ. ಈಗ ಹೇಳಿ, ನಿಜವಾದಂತಹ ಉತ್ಸವ ಯಾವುದು? ಸ್ಥೂಲವಾಗಿ ಶಾರೀರಿಕವಾಗಿ ಮಾಡಿಬಿಟ್ಟು ಜನರನ್ನ ಕರೆದ್ಬಿಟ್ಟು ಶಾರೀರಿಕವಾಗಿ ಕೊಡುವುದು ನಿಜವಾದ ಉತ್ಸವನ, ಅಥವಾ ಆಧ್ಯಾತ್ಮಿಕ ಸಂಪಾದನೆಯನ್ನ ಮಾಡಿ ನಿಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಪರಿಚಯದವರಿಗೆ ಭಗವಂತನ ಭೋಜನವನ್ನ ಕೊಡೋದು ನಿಜವಾದ ಉತ್ಸವನ? ಭಗವಂತ ಸಂಪಾದನೆ ಮಾಡಿ ಭೋಜನವನ್ನು ಕೊಡೋದು. ಅದಕ್ಕೆ ಆಧಾರ ಸ್ಥಿತಿಗೆ ಆಧಾರ ಸ್ವಚ್ಛತೆ. ಎಷ್ಟು ಸ್ವಚ್ಛವಾಗಿರ್ತಿರೋ ಅಷ್ಟು ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಅದರ ಆಧಾರದಲ್ಲಿ ನಿಮ್ಮ ಸಂಪಾದನೆ ಜಾಸ್ತಿ ಆಗ್ತದೆ. ಅವು ಒಳಗಡೆ ಸ್ಥಿತಿ ಏನಾಗ್ತಾ ಇರ್ತದೆ? ಚೇಂಜ್ ಆಗ್ತಾ ಇರ್ತದೆ. ನಿಮ್ಮ ಮನಸ್ಸು ಹಗೂರ ಆಗ್ತಾ ಇರ್ತದೆ. ನಿಮ್ಮ ಹತ್ರ ಏನು ಸ್ಟಾಕ್ ಆಗ್ತಾ ಇರ್ತದೆ? ಶಾಂತಿ ಸುಖ ಸ್ಟಾಕ್ ಆಗ್ತಾ ಇರ್ತದೆ. ಓಕೆ, ವರಮಹಾಲಕ್ಷ್ಮಿ ಹಬ್ಬದ ದೇವ್ರ ಹತ್ರ ನಾವೇನ್ ಕೇಳ್ತೀವಿ? ಶಾಂತಿ ಸುಖ. ದೇವ್ರೆ, ಈ ಸಲ ನಾನು 50 ರೂಪಾಯಿ ನೋಟ್ ಇಟ್ಟಿದ್ದೇನೆ, ನೆಕ್ಸ್ಟ್ ಟೈಮ್ 500 ರೂಪಾಯಿ ನೋಟ್ ಇಡುವಾಗ ನೋಡ್ಕೋ. ಈ ಸಲ 100 ಗ್ರಾಮ್ ಬಂಗಾರ ಇಟ್ಟಿದ್ದೇನೆ, ಮುಂದಿನ ವರ್ಷ 1/4 kg ಇಡುವಾಗ ನೋಡ್ಕೋ. ಈ ಸಲ 1 ಫ್ಲಾಟ್ ಇಂದ ಪೇಪರ್ ಇಟ್ಟಿದ್ದೇನೆ, ಮುಂದಿನ ಸಲ 4 ಫ್ಲಾಟ್ ಆಗುವಾಗ ನೋಡ್ಕೋ. ಈ ವರ್ಷ ಮಗಳು ದೊಡ್ಡವಳಾಗಿದ್ದಾರೆ, ಮುಂದಿನ ವರ್ಷದವರೆಗೆ ವರಲಕ್ಷ್ಮಿ ಹಬ್ಬದವರೆಗೆ ಏನಾಗ್ಬೇಕು? ಮದ್ವೆ ಆಗ್ಬೇಕು. ಅಳಿಯನ್ ಜೊತೆಗೆ ಮಗಳು ಮನೆಗೆ ಬರ್ಬೇಕು. ಮುಂದಿನ ವರ್ಷ ಅಳಿಯ ಬಂದ್ರೆ ಅದ್ರ ಮುಂದಿನ ವರ್ಷ ಮೊಮ್ಮಗು ಜೊತೆಯಲ್ಲಿ ಬರ್ಬೇಕು. ಹಿಂಗೆ ನಾವೇನ್ ಮಾಡ್ತೀವಿ? ಆ ತರ ಇಚ್ಛೆಗೆ ಇಟ್ಕೊಂತೀವಿ ಅಲ್ವಾ? ಅದಂತಾನೆ ನಾವು ಕೇಳ್ತೀವಿ ಸ್ಥೂಲವಾಗಿರೋದನ್ನ.
ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಈಗ ನೀವು ಆಧ್ಯಾತ್ಮಿಕ ಸಂಪಾದನೆ ಮಾಡಿ ತುಂಬಾ ಜನರಿಗೆ ಏನು ಕೊಡ್ತೀರೋ ಅದರ ನೆನಪಿನಾರ್ಥನೆ ಅಲ್ಲಿ ಸ್ಥೂಲವಾಗಿ ಅವರೇನ್ ಮಾಡ್ತಾರೆ, ಮನೆಯಲ್ಲಿ ಶಾರೀರಿಕ ಅಡುಗೆರೆಯನ್ನು ಮಾಡಿ ಶಾರೀರಿಕ ವಸ್ತುಗಳನ್ನು ರೆಡಿ ಮಾಡಿ ಪವಿತ್ರತೆಯಿಂದ ಶುದ್ಧತೆಯಿಂದ ಆ ಪರಮಾತ್ಮನಿಗೆ ಅದನ್ನು ಸಮರ್ಪಣೆ ಮಾಡಿ ಅವರು ಆಹಾರವನ್ನ ತಿಂದು ಬೇರೆಯವ್ರಿಗೂ ಕೂಡ ಬಡಿಸ್ತಾರೆ. ಕೊಡ್ತಾರೆ. ಹೇಗೆ ನೀವು ಇಲ್ಲಿ ಬಾಬನಿಗೆ ಗೌರವವನ್ನ ಕೊಡ್ತೀರೋ ಅದೇ ರೀತಿ ಅವರು ನಿಮ್ಗೆ ಅಲ್ಲಿ ಏನ್ ಮಾಡ್ತಿದ್ದಾರೆ, ಗೌರವವನ್ನ ಕೊಡ್ತಾರೆ. ಕೊಡ್ತಾರೆ. ಹೇಗೆ? ಅಭಿಷೇಕದ ಮೂಲಕ, ಪೂಜೆಯ ಮೂಲಕ, ಶೃಂಗಾರದ ಮೂಲಕ ಅಲ್ವಾ? ಹಾಗಿದ್ರೆ ಸ್ಥೂಲವಾಗಿ ನಾವು ಸಮಯವನ್ನ ವ್ಯರ್ಥ ಮಾಡೋದು ಸರಿನೋ ಅಥವಾ ನಿರಾಕಾರ ರೂಪದಲ್ಲಿ ಸಾಧನೆ ಮಾಡೋದು ಸರಿನೋ? ಯಾವ್ದು ಸರಿ? ನಿರಾಕಾರವಾಗಿ ಸಾಧನೆ ಮಾಡೋದೇ ಸರಿ ಅಣ್ಣ. ಹಾಗಿದ್ರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೇನ್ ಮಾಡಿದ್ರಿ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಬೇಕು. ಅಲ್ಲಿ ಪೂರ್ತಿ ಸ್ಥೂಲ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅಮೃತ ಬೆಳಗ್ಗೆ ಅಬ್ಸೆಂಟ್, ಕ್ಲಾಸಿಗೆ ಅಬ್ಸೆಂಟ್, ಯೋಗಕ್ಕೆ ಅಬ್ಸೆಂಟ್ ಮಾಡ್ಬಿಟ್ಟು ಇನ್ನು ಭಕ್ತಿ ಮಾರ್ಗದ ರೂಪದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರೋ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಿದ್ರು ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಬೇಕು. ನೀವು ಹೇಗೆ ನಿರಾಕಾರವನ್ನ ಮಾಡಿದ್ದೀರಾ ಅದನ್ನೇ ಅವರು ಶರೀರ ಅಂತ ತಿಳ್ಕೊಂಡಿರೋದಕ್ಕೆ ಸ್ಥೂಲ ರೂಪದಲ್ಲಿ ಅವ್ರೇನ್ ಮಾಡ್ತಿದ್ದಾರೆ, ಹಬ್ಬದ ಆಚರಣೆ ಮಾಡ್ತಿದ್ದಾರೆ. आपने प्रभु के संग का रंग लगाया तो वह भी रंग लगाते हैं, लेकिन बॉडी कॉन्शियस है ना तो स्थूल रंग लगा देते हैं. ನೀವೇನ್ ಮಾಡಿದ್ರಿ, ಸ್ವಯಂನ ಮೇಲೆ ಪ್ರಭುವಿನ ಸಂಘದ ರಂಗನ್ನ ಧರಿಸ್ಕೊಂಡ್ರಿ, ಮತ್ತೆ ಬೇರೆಯವ್ರಿಗೂ ಕೂಡ ಅದನ್ನೇ ಹಾಕಿದ್ದೀರ. ಅವರು ಶರೀರ ಅಂತ ತಿಳ್ಕೊಂಡಿರೋದಕ್ಕೆ ಅವ್ರೇನ್ ಮಾಡ್ತಾರೆ, ಮಾರ್ಕೆಟ್ ಇಂದ ಬಣ್ಣ ತರ್ತಾರೆ, ಬೇರೆಯವ್ರ ಮೇಲೆ ಹಾಕ್ತಾರೆ. ನೀವು ಪರಮಾತ್ಮನಿಂದ ತಗೊಳ್ಬೇಕು, ನೀವು ಅದನ್ನ ಹಾಕೊಳ್ಬೇಕು, ಬೇರೆಯವ್ರಿಗೂ ರಂಗನ್ನ ಹಾಕುವಂತವ್ರು ಆಗ್ಬೇಕು ಅಲ್ವಾ? ಅದರ ಮೊದಲು ನೀವು ಶುದ್ಧವಾಗ್ಬೇಕು ಅಂತ ಹೇಳ್ತಾರೆ. ಕಾಮದಹನ, ಹೋಲಿ ಅಂತಂದೇನು? ಕಾಮದಹನ. ಆ ಕಾಮನೆಗಳನ್ನೆಲ್ಲವನ್ನೇನ್ ಮಾಡ್ಬೇಕಾಗ್ತದೆ, ಶುದ್ಧ. ಯಾವ ಕಾಮನೆ? ನಾನು ನನ್ನದು ನನಗೆ ಬೇಕು ಹೇಳುವಂತದ್ದು ಶಾರೀರಿಕ ಇಚ್ಛೆಗಳನ್ನ ತ್ಯಾಗ ಮಾಡ್ಬೇಕು. ಯಾವ ಕಾಮನೆ ಇಟ್ಕೊಳ್ಬೇಕು? ಎಲ್ರಿಗೂ ಕೊಡಬೇಕು. ಈಶ್ವರೀಯ ಶಕ್ತಿಯನ್ನು ಎಲ್ಲರಿಗೂ ಕೊಡಬೇಕು ಹೇಳುವಂಥದ್ದು. ಹೌದು. ಕಾಮನೆ ಅಂದ್ರೆ ಸ್ವ ಅರ್ಥ ಅಲ್ವಾ? ಸ್ವಾರ್ಥ. ಯಾವ ಇರ್ಬೇಕು ನಮ್ಮ ಹತ್ರ? ಬೇರೆಯವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ತಿನ್ನಿಸ್ಬೇಕು. ಹಳೆ ಕಾಲದ ಜನ ನೋಡಿ, ಅವ್ರಿಗೆ ಬೇರೆಯವ್ರಿಗೆ ತಿನ್ನಿಸ್ಬೇಕು ಅಂತ ಇರ್ತಿತ್ತು ಅಲ್ವಾ? ಹೌದಣ್ಣ. ನಿಮ್ಗೆ ಗೊತ್ತಿದ್ಯಾ ಹಳೆ ಕಾಲದಲ್ಲಿ ಹೆಣ್ಮಕ್ಳು ಹೆಂಗಿರ್ತಿದ್ರು ಅಂತಂದ್ರೆ, ಪತಿ ಎಷ್ಟು ರಾತ್ರಿ ಬೇಕಾದ್ರೂ ಬರಲಿ, ಅವರು ಊಟ ಆಗುವವರೆಗೂ ಕೂಡ ಏನ್ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಾ ಇದ್ರು. ಊಟ ಅದನ್ನು ಕೂಡ ಅವ್ರು ಊಟ ಮಾಡಿ ತಟ್ಟೆಯಲ್ಲೇ ಏನ್ ಮಾಡ್ತಿದ್ರು, ಊಟ ಮಾಡ್ತಿದ್ರು. ಹೌದಾ? ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದೀವಿ, ನಮ್ಮಮ್ಮ ಎಲ್ಲ ಹಾಗೆ ಮಾಡ್ತಿದ್ರು. ನಮ್ಮ ತಂದೆ ಬಳಿಗೆ ರಾತ್ರಿ 12-12ವರೆ ಆದ್ರೂ ಕೂಡ ಅವರು ಬಂದ ಮೇಲೆ ಏನ್ ಮಾಡೋದು, ಅವ್ರಿಗೆ ಊಟಕ್ಕೆ ಬಡಿಸಿ, ಅವ್ರು ಊಟ ಆದ್ಮೇಲೆ ಕೈ ತೊಳ್ಕೊಂಡ ಮೇಲೆ ಆ ತಟ್ಟೆಯಲ್ಲೇ ಇವ್ರೇನ್ ಮಾಡ್ಬೇಕು, ಊಟ ಹಾಕೊಂಡು ಮಾಡ್ಬೇಕು. ಈಗ ಇವಾಗ ಯಾವ್ದಿಲ್ಲ. ಈಗಿನ ಸ್ಟೈಲ್ ಹೆಂಗಿದೆ? ರೆಡಿ ತರಿಸ್ಕೊಳ್ಳೋದು ತಿನ್ನೋದು. ಹಿಂಗಿದೆ ಅಂತಂದ್ರೆ, ಮನೇಲಿ ಬರ್ತಾರೆ, ಪತಿ ಕೇಳ್ತಾರೆ ಅಡಿಗೆ ಮಾಡಿಲ್ವಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಹೋಟೆಲಿಗೆ ಹೋಗ್ತೇನೆ ತಿಂಡಿ ತಿನ್ಲಿಕ್ಕೆ ಅಂತ ಹೇಳ್ತಾರೆ. ಯಾರು? ಪತಿ. ಪತಿ. ಅವಾಗ ಹೇಳ್ತಾರೆ, ಆಯ್ತು ಹೋಟೆಲಿಗೆ ಹೋಗಿ ಒಂದು 10 ನಿಮಿಷ ಇರಿ ಅಂತ ಹೇಳ್ತಾರೆ. ಯಾರು? ಪತಿ. ಪತ್ನಿ ಹೇಳ್ತಾರೆ 10 ನಿಮಿಷ ಇರಿ. ಓ, ಏನ್ 10 ನಿಮಿಷ ಅಡಿಗೆ ಮಾಡಾಕ್ತಿಯಾ ಕೇಳ್ತಾರೆ. ಇಲ್ಲ ಇಲ್ಲ, ನಾನು ಕೂಡ ರೆಡಿ ಆಗ್ಬಿಟ್ಟು ಬರ್ತೇನೆ ಡೆಕೋರೇಷನ್ ಮಾಡ್ಕೊಂಡು. ಯಾಕೆ? ಮಾಡಿರಲ್ಲ ಹೋಟೆಲ್ ಅಲ್ಲಿ ತಿನ್ಲಿಕ್ಕೆ ಅಂತ ತಿನ್ನೋದಕ್ಕಂತ. ಹೌದು ಅಲ್ವಾ? ಈ ರೀತಿ ವಾತಾವರಣ ಇವತ್ತು ಪ್ರಪಂಚದಲ್ಲಿ ಇದೆ ಅಲ್ವಾ? ಈಗ ನಾವು ಮಾಡಾಕೋದಕ್ಕಿಂತ ಏನು ಅಂತಂದ್ರೆ, ನಾವೇನ್ ಮಾಡ್ತೀವಿ, ಪತಿಗೆ ಫೋನ್ ಮಾಡಿ ಹೇಳ್ತೀವಿ, ಬರ್ಬೇಕಾದೇನ್ ಮಾಡೋ ಇಂಥ ಊಟವನ್ನ ತೆಗೆದುಕೊಂಡು ಬಾ. ನೀವೇನ್ ಮಾಡ್ತಿದ್ದೀರಾ ಅಂತ ಮನೇಲಿ ಕೂತ್ಕೊಂಡು ಮೊಬೈಲ್ ಆಪರೇಟ್ ಮಾಡ್ತಿದೀವಿ ಅಂತ. ಪಾತ್ರೆ ತೊಳಿಲಿಕ್ಕೆ ಜನ ಬೇಕು, ಕಸ ಗುಡ್ಸ್ಲಿಕ್ಕೆ ಜನ ಬೇಕು, ಎಲ್ಲದಕ್ಕೂ ಜನ ಬೇಕು. ಇವ್ರು ಏನ್ ಮಾಡ್ತಾರೆ, ಮೊಬೈಲ್ ನೋಡ್ಕೊಂಡು ರೀಲ್ಸ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಏನ್ ಮಾಡೋದು, ಯೂಟ್ಯೂಬಿಗೆ ಹಾಕೋದು. ಹೌದಣ್ಣ. ಅಲ್ವಾ? ಇದೇನಾಗ್ತದೆ ಪ್ರಪಂಚದಲ್ಲಿ ಜಾಸ್ತಿ ಇದೆ. ಯಾಕಂದ್ರೆ ಅದಕ್ಕೆ ಬಾಬಾ ಹೇಳ್ತಾರೆ, ಆಧ್ಯಾತ್ಮಿಕವಾಗಿ ನೀವೇನ್ ಮಾಡ್ತೀರಾ ಅದು ಇವತ್ತಿನ ಜನ ಏನ್ ಮಾಡ್ತಾರೆ, ಶಾರೀರಿಕವಾಗಿ ಮಾಡ್ತಾ ಇದ್ದಾರೆ. ಅವರು ಬಣ್ಣವನ್ನ ತಮ್ಮ ಶರೀರಕ್ಕೆ ಹಾಕೊಂಡ್ಬಿಟ್ಟು ಬೇರೆಯವ್ರಿಗೆ ಹಾಕ್ಸ್ತಾ ಇದ್ದಾರೆ.
जिस रंग में खर्चा भी बहुत फिर रिजल्ट भी कुछ अच्छी कुछ नहीं अच्छी ऐसे मनाते हैं ಅಲ್ವಾ. ಅದಕ್ಕೋಸ್ಕರ ಹಣನೂ ಖರ್ಚು ಮಾಡ್ಬೇಕಲ್ವಾ, ಬಣ್ಣನೂ ದುಡ್ಡು ಕೊಟ್ಬಿಟ್ಟು ತರಬೇಕಲ್ವಾ, ಆಮೇಲೆ ಹೌದು. ಶರೀರವನ್ನು ಅಷ್ಟು ಚೆನ್ನಾಗಿ ಏನ್ ಮಾಡ್ಬೇಕಾಗ್ತದೆ, ಉಜ್ಜಬೇಕಾಗ್ತದಲ್ವಾ, ಅದಕ್ಕೂ ಸೋಪು ಬ್ರಷ್ ಎಲ್ಲ ಬೇಕಾಗತ್ತಲ್ವಾ. ಆದ್ರೆ ಅದರ ಫಲಿತಾಂಶ ಏನಾಗ್ತದೆ, ಕೆಲವೊಂದ್ಸಲ ಒಳ್ಳೇದು ಆಗ್ತದಂತ, ಕೆಲವೊಂದ್ಸಲ ಕೆಟ್ಟದ್ದು ಆಗತ್ತ. ಒಳ್ಳೇದು ಯಾವಾಗ ಆಗ್ತದೆ, ಕೆಟ್ಟದ್ದು ಯಾವಾಗ ಆಗ್ತದೆ? ಲೌಕಿಕ ರೂಪದಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಿದಾಗ ಒಳ್ಳೇದು ಯಾವಾಗ ಆಗ್ತದೆ, ಕೆಟ್ಟದ್ದು ಯಾವಾಗ ಆಗ್ತದೆ? ಹ್ಮ್. ಅಲರ್ಜಿ ನಾವು ಆಗುತ್ತೆ ಬಣ್ಣ ಹಾಕೊಂಡು. ಆ ಆ ಬಣ್ಣ ಹಾಕೊಂಡಾಗ ಅಲರ್ಜಿನೂ ಆಗುತ್ತೆ. ಹಾ ಒಂದ್ ಹೌದು. ಕಡೆ ಕಲರ್ಫುಲ್ ಆಗಿ ಕಾಣ್ತಿರ್ತದೆ. ಹ್ಮ್. ನೋಡಿ, ಕೆಲವೊಂದ್ಸಲ ಏನಾಗ್ತದೆ, ಖುಷಿ ಖುಷಿಯಿಂದ ಬಣ್ಣವನ್ನು ಹಾಕೊಳ್ತಿರ್ತಾರೆ, ಸರಿನಾ? ಹೌದು. ಕೆಲವೊಂದ್ಸಲ ಏನಾಗ್ತದೆ, ಕೆಲವರು ಆಯಿಲ್ ಪೇಂಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅವಾಗ ಹಾಕಿದಾಗ ಗೊತ್ತಾದಾಗ ಜಗಳ ಸ್ಟಾರ್ಟ್ ಆಗ್ಬಿಡ್ತದೆ. ಹೌದಾ. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಇವಾಗ ನಮ್ಮ ಊರಿನಲ್ಲಿ ಮೊದಲೆಲ್ಲ ಮಾಡ್ತಾ ಇದ್ರಿ, ನಿಮ್ಗೆ ಗೊತ್ತುಂಟಾ, ಹೋಳಿ ಹಬ್ಬ ಅಂತ ತಿಳ್ಕೊಳ್ಳಿ. ಇವ್ರು ಊರ್ನವ್ರು ಇವ್ರಿವ್ರು ಯಾರು ಫ್ರೆಂಡ್ ಸೇರಿಬಿಟ್ಟು ಇವ್ರು ಮಾಡ್ಕೊಳ್ಬೇಕಲ್ವಾ. ಇವ್ರೇನ್ ಮಾಡ್ತಾರೆ ಅಂತ, ಆ ದಿನ ಸಿಟಿಗೆ ಯಾರೋ ಬಂದಿರ್ತಲ್ಲ, ಬಸ್ಸಲ್ಲಿ ಯಾರೋ ಬಂದಿರ್ತಲ್ಲ, ಅವರಿಗೆಲ್ಲ ಏನ್ ಮಾಡೋದು, ಬಣ್ಣ ಹಾಕ್ಬಿಡೋದು. ಬಣ್ಣ ಹಾಕೊಡೋದು. ಅವ್ರು ಯಾರೋ ಆಫೀಸಿಗೂ ಎಲ್ಲ ಹೋಗಿರ್ತಾರೆ, ಹೋಗ್ಬೇಕು ಅಂತ ಅವ್ರು ವೈಟ್ ಡ್ರೆಸ್ ಯಾವ್ದು ಹಾಕೊಂಡ್ ಬಂದಿರ್ತಾರೆ, ಅವರಿಗೆ ನೀವು ಆ ಬಣ್ಣವನ್ನ ಹಾಕಿದಾಗ ಅವ್ರು ಸಿಟ್ಟು ಬರ್ತದೋ ಬರಲ್ವೋ, ಬರ್ತೈತೆ. ಜಗಳ ಆಗುತ್ತಾ ಆಗಲ್ವೋ? ಆಗುತ್ತೆ. ಅವಾಗ ಏನಾಗ್ತದೆ, ಹೋಳಿ ಹಬ್ಬದಿಂದ ಅಲ್ಲಿ ಜಗಳಗಾರ ಆರಂಭ ಆಗ್ತವೋ ಆಗಲ್ವೋ? ಆಗ್ತೈತೆ. ಅದ್ರ ಮಧ್ಯದಲ್ಲಿ ಏನಾಗುತ್ತೆ, ಜಾತಿ ಜಾತಿ ನಡುವೆ ಅಲ್ಲೊಂದು ಲೆಕ್ಕಾಚಾರಗಳಿರ್ತಾವ. ಜೊತೆಗೆ ಇನ್ನೊಂದು ಏನಾಗತ್ತೆ ಅಂತಂದ್ರೆ, ಮೊದಲು ಈ ಅಣ್ಣಂದಿರು ಮಾತ್ರ ಏನ್ ಮಾಡ್ತಿದ್ರು, ಹೋಳಿ ಹಾಕೋರು. ಹೌದು. ಆಮೇಲೆ ಅಕ್ಕಂದಿರು ಬಂದು ಅಕ್ಕಂದಿರು ಅವ್ರು ಮಾತ್ರ ಮಾಡ್ಕೊಳ್ಳೋದು. ಇವಾಗ ಏನಾಗಿದೆ, ಅಣ್ಣಂದಿರು ಅಕ್ಕಂದಿರು ಇಬ್ರು ಕೂಡ ಏನ್ ಮಾಡಿದ್ದಾರೆ, ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಅಪಾರ್ಟ್ಮೆಂಟ್ಸ್ ಗಳಲ್ಲೆಲ್ಲ ಇರ್ತಾವಲ್ಲ, ಹೈಲಿ ಎಜುಕೇಟೆಡ್, ಅವರೆಲ್ಲ ಏನ್ ಮಾಡ್ತಾರೆ, ಮಾಡ್ತಾರೆ. ಅವಾಗ ಯಾರೋ ಒಬ್ರು ಜೆಂಟ್ಸ್ ಇನ್ನೊಬ್ರು ಯಾರಿಗೋ ಏನ್ ಮಾಡಿದ್ರು, ಬಣ್ಣ ಹಾಕಿದ್ರು, ಅವ್ರು ಮೈ ಮುಟ್ಟಿದ್ರು ಅಂದ ತಕ್ಷಣ ಏನಾಗ್ಬಿಡ್ತದೆ, ಅಲ್ಲೇನಾಯ್ತು, ಜಗಳ ಸ್ಟಾರ್ಟ್ ಅಲ್ವಾ. ನೀವು ಅವ್ರ ಮೇಲೆ ಬಣ್ಣ ಯಾಕೆ ಹಾಕಿದ್ರಿ, ಅವ್ರು ಕೆನ್ನೆ ಯಾಕೆ ಮುಟ್ಟಿದ್ರಿ, ಅವ್ರು ಕೈ ಹಾಕಿರ್ತೀರಿ, ಇದೆಲ್ಲ ಏನಾಗ್ತದೆ, ಜಗಳ ಅಷ್ಟೇ ಮನಸ್ತಾಪಕ್ಕೆ ಗಲಾಟೆಗೆ ಏನಾಗ್ತದೆ ಅಲ್ಲಿ ಕಾರಣ ಆಗ್ತದೆ. ಆಗತ್ತೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಒಂದು ಕರ್ಮದಿಂದ ಫಲಿತಾಂಶದಿಂದ ಕೆಲವೊಂದ್ಸಲ ಒಳ್ಳೇದು ಆಗ್ತದೆ, ಕೆಲವೊಂದ್ಸಲ ಕೆಟ್ಟದಾಗತ್ತೆ. ಆದ್ರೆ ನೀವೇನ್ ಹಬ್ಬ ಆಚರಣೆ ಮಾಡ್ತೀರಿ, ಬಾಬಾನ ಸಪ್ತಮ ಗುಣಗಳನ್ನು ಕೊಡೋದು, ಅದರಿಂದ ಯಾರಿಗೆ ಕೆಟ್ಟದಾಗತ್ತೆ, ಯಾರಿಗಾದ್ರೂ ತೊಂದರೆ ಆಗತ್ತಾ? ಇಲ್ಲ, ಆಗೋದಿಲ್ಲ. ತಾನೆ. ಎಲ್ಲರಿಗೂ ಕೂಡ ಅದರಿಂದ ಏನಾಗುತ್ತೆ, ಲಾಭನೇ ಆಗತ್ತೆ, ತೆಗೆದುಕೊಂಡವ್ರಿಗೂ ಲಾಭ, ಕೊಟ್ಟವ್ರಿಗೂ ಲಾಭ. ಲೇಕಿನ್ आपके उत्सव का यादगार उत्सव जरूर मनाया है. ನಿಮ್ಗೇನು ಉತ್ಸಾಹ ಇದೆಯೇ ಅಲ್ವಾ, ಅದರ ನೆನಪಿನ ಅರ್ಥವಾಗಿ ಅವ್ರೇನ್ ಮಾಡಿದಾರೆ, ಉತ್ಸವವನ್ನ ಆಚರಣೆ ಮಾಡಿದ್ದಾರೆ. ನಿಮ್ಗೇನು ಉತ್ಸಾಹ ಇರಬೇಕು, ನಿಮ್ಗೇನು ಉತ್ಸಾಹ ಇರಬೇಕು, ಈಶ್ವರ್ಯ ಪ್ರತಿದಿನ ಪ್ರತಿ ಕ್ಷಣ ಎಲ್ಲರಿಗೂ ಕೂಡ ಈಶ್ವರಿ ಭೋಜನವನ್ನ ಮಾಡಿ 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 ಏನ್ ಮಾಡ್ಬೇಕು, ಕೊಡಬೇಕು. ಬಜ್ಜಿಯ ರೂಪದಲ್ಲಿ, ಬೋಂಡದ ರೂಪದಲ್ಲಿ, ಒಬ್ಬಟ್ಟಿನ ರೂಪದಲ್ಲಿ, ಪಲಾವಿನ ರೂಪದಲ್ಲಿ, ಗೋಬಿ ಮಂಚೂರಿ, ಮಸಾಲೆ ಪುರಿ ಮೂಲಕ ಏನ್ ಮಾಡ್ಬೇಕು, ಜನರಿಗೆ ಅವೆಲ್ಲ ಕೊಡ್ಬೇಕು. ತಿನ್ಸ್ಬೇಕು, ಹೌದಲ್ವಾ? ಗುಣಗಳ ಮೂಲಕ. ಆ ಸಪ್ತ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಇದನ್ನೆಲ್ಲ ಹೌದಾ. ಕೊಟ್ಟು ಏನ್ ಮಾಡ್ಬೇಕು, ಕೊಡ್ಬೇಕು. ಯಾಕಂದ್ರೆ ನೋಡಿ, ನೀವು ಹಬ್ಬದ ದಿನಗಳಲ್ಲಿ ಮೊದಲನೇ ದಿನ ಅಡಿಗೆ ಮಾಡಿ ತಿಂತೀರಾ, ಮಾಡ್ತೀರಾ? ಹಬ್ಬ ದಿನಗಳಲ್ಲಿ ಮೊದಲಿನ ದಿನದ ಊಟ ಮಾಡ್ತೀರಾ, ಅಡಿಗೆ ಮಾಡಿರೋದು ಇಲ್ಲ. ಅದೇ ದಿನ ಮಾಡ್ಬಿಡ್ತಾನೆ ತಿಂತೀರಾ, ಯಾಕೆ? ಹಬ್ಬ ದೇವರಿಗೆ ನೈವೇದ್ಯ ಇಡಬೇಕಲ್ವಾ, ದೇವರಿಗೆ ಹೌದು. ಫ್ರೆಶ್ ಆಗಿರೋದು ಇಡಬೇಕಲ್ವಾ. ಸರಿ, ಹಬ್ಬದ ದಿನದಲ್ಲಿ ಅಡಿಗೆ ಸಿಂಪಲ್ ಮಾಡಿಡ್ತೀರೋ, ವೆರೈಟಿ ಮಾಡಿಡ್ತೀರೋ? ವೆರೈಟಿ ಮಾಡ್ತೀವಿ. ಹಾಗೆ ಪ್ರತಿದಿನನೂ ಕೂಡ ನಿಮ್ಮ ಸಹೋದರ ಆತ್ಮನಿಗೆ ವೆರೈಟಿ ನಿರಾಕಾರಿ ಭೋಜನವನ್ನ ಕೊಡಬೇಕು. ಆ परमात्मा का बनने के लिए पहले अपने पुराने संस्कारों को जलाते हो. ಹೇಳ್ತಾರೆ, ಮಕ್ಕಳೇ, ಈ ರೀತಿ ನೀವು ಉತ್ಸಾಹದಲ್ಲಿರಬೇಕು, ಸದಾ ಉತ್ಸವವನ್ನ ಆಚರಣೆ ಮಾಡಬೇಕು ಅಂತಂದ್ರೆ ಮೊದಲು ನಿಮ್ಮ ಹಳೆಯ ಸಂಸ್ಕಾರವನ್ನ ನೀವೇನ್ ಮಾಡ್ಬೇಕಾಗ್ತದೆ,
ಬಿಡ್ಬೇಕು. ಸುಡಬೇಕಾಗ್ತದೆ, ಬಿಡೋದಲ್ಲ, ಸುಟ್ಟು ಹಾಕ್ಬೇಕಾಗ್ತದೆ ಅಂತ ಹೇಳ್ತಾರ ಬಾಬು. ಏನ್ ಮಾಡ್ಬೇಕಾಗ್ತದೆ? ಸುಟ್ಟಾಕ್ಬೇಕು. ಸುಟ್ಟು ಹಾಕ್ಬೇಕಾಗ್ತದೆ. ಹಳೆ ಸಂಸ್ಕಾರವನ್ನ ಮನಸ್ಸಲ್ಲಿ ಸುಟ್ಟು ಹಾಕ್ಬೇಕಾಗ್ತದೆ. ಈ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನ ಮಾಡಿದ್ರಿ, ಡೆಕೋರೇಷನ್ ಮಾಡ್ಬೇಕಾದ್ರೂ ಬಾಬಾ ನೆನಪಿನಲ್ಲಿ ಇರ್ಬೇಕು. ಮುತ್ತೈದೆಯರು ಬಂದಾಗ ಅವ್ರಿಗೆ ತಿಲಕ ಇಡಬೇಕಾದ್ರೂ ಬಾಬಾ ನೆನಪಿನಲ್ಲಿ ಇಡ್ಬೇಕು. ಉಡುಗೊರೆ ಕೊಡಬೇಕಾದ್ರೂ ಕೂಡ ಏನ್ ಮಾಡ್ಬೇಕು? ಬಾಬನ ನೆನಪಿನಲ್ಲೇ ಇರಬೇಕಾಗ್ತದೆ. ಅರ್ಥ ಆಯ್ತಾ? ಅದಕ್ಕಾಗಿ ಈ ರೀತಿ ನೀವು ಸದಾಕಾಲ ಈ ಕಾರ್ಯಕ್ಕೆ ನೀವು ಯೋಗ್ಯರಾಗಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಬಾಬಾ ಏನ್ ಹೇಳ್ತಾರೆ? ಹಳೆಯ ಸಂಸ್ಕಾರವನ್ನ ನೀವು ಸುಡಲೇ ಬೇಕು. ಹೇಗೆ ಹಬ್ಬ ಆಚರಣೆ ಮಾಡುವಾಗ ಆರಂಭದಲ್ಲಿ ಮೊದಲು ಶರೀರವನ್ನು ಸ್ವಚ್ಛ ಮಾಡ್ಕೊಂಡು ಬರ್ತೀವಲ್ವಾ, ಆಮೇಲೆ ತಾನೇ ಅಡಿಗೆ ಮಾಡ್ಲಿಕ್ಕೆ ಹೋಗೋದು, ನೆಲ ಒರ್ಸ್ಲಿಕ್ಕೆ ಹೋಗೋದು, ಮೂರ್ತಿಯಿಂದ ರೆಡಿ ಮಾಡ್ಲಿಕ್ಕೆ ಹೋಗೋದು, ಅದು ತಾನೆ. ಬ್ರಾಹ್ಮಣರು ಕೂಡ ದೇವಸ್ಥಾನಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಮೊದಲೇನ್ ಮಾಡ್ತಾರೆ? ಸ್ನಾನ ಮಾಡ್ಕೊಂಡು ತಾನೇ ಬರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ರೀತಿ ಭಗವಂತನ ಕೈಯಲ್ಲಿ ನೀವು ರೆಡಿ ಆಗ್ಬೇಕು ಅಂತಂದ್ರೆ ಹಳೆಯ ದೇಹದ ಸಂಸ್ಕಾರವನ್ನು ಏನ್ ಮಾಡ್ಬೇಕಾಗ್ತದೆ? ಸುಡಬೇಕು. ಸುಡಬೇಕಾಗ್ತದೆ. ಅವ್ರು ಫಿರ್ ಪ್ರಭು ಕೆ ಸಂಘ ಕಾ ರಂಗ लगने से ಸದಾ ಮನಾತೆ रहते हो. ಮೊದಲು ಸ್ವಚ್ಛ ಮಾಡ್ಕೊಂಡು ಆಮೇಲೆ ಭಗವಂತನ ಸಂಗತ ರಂಗದಲ್ಲಿ ಬರದಿ ಅಲ್ವಾ? ಈಗ ನಿಮ್ಮ ಮನೆಯಲ್ಲೂ ಕೂಡ ದೇವರ ಕೊನೆಗೆ ಹೋಗ್ಬೇಕು ಆದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗ್ತೀರಾ, ಹಂಗೆ ಹೋಗ್ಬಿಡ್ತೀರಾ? ಸ್ನಾನ ಮಾಡ್ಕೊಂಡು ಇರಲ್ವಾ? ಹಾಗೆ ಇಲ್ಲೂ ಕೂಡ ಯಾವ ಆತ್ಮ ಯಾವ ಪರ್ಸಂಟೇಜ್ ಅಲ್ಲಿ ತನ್ನ ಹಳೆ ಸಂಸ್ಕಾರವನ್ನ ಸುಟ್ಟಿದೆಯೋ ಅದರ ಆಧಾರದಲ್ಲಿ ಅವರಿಗೆ ಪರಮಧಾಮದಲ್ಲಿ ಮತ್ತು ಪರಮಾತ್ಮನ ಹತ್ತಿರ ಏನ್ ಸಿಗ್ತದೆ? ಎಂಟ್ರಿ ಸಿಗ್ತದೆ. ಕೆಲವೊಬ್ರು ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ, ಅಣ್ಣವ್ರೆ ನೀವು ಹೇಳಿದ ಹಾಗೆ ನಾವು ಬಾಬನ ಹತ್ರ ಮಡಿಲಲ್ಲಿ ಹೋಗಿ ಕೂತ್ಕೊಂಡ್ರೆ ನಮ್ಗೆ ಅನುಭವನೇ ಆಗೋದಿಲ್ಲ, ಕಿರಣ ತಗೊಂಡ್ರೆ ಮಾತ್ರ ಅನುಭವ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಇರಬಹುದು ಹೇಳಿ ನೋಡೋಣ? ಯಾಕೆ ಇರಬಹುದು? ಯಾಕೆ? ಕಾರಣ ಏನಿರ್ಬೋದು? ಸ್ಥೂಲವಾಗಿ ಹೇಳಿ. ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ನೀವು ಕ್ಲೀನ್ ಆಗಿದ್ರೆ ಮಾತ್ರ. ಈಗ ನಿಮ್ದು ಒಂದು ಮಗು ಅಂತ ತಿಳ್ಕೊಳ್ಳಿ, ನೀವು ಜನ್ಮ ಕೊಟ್ಟಿರುವಂತ ಮಗು ಗಲೀಜಾಗ್ಬಿಟ್ಟು ಬಂದಿದೆ, ನಿಮ್ಮ ಎದುರುಗಡೆ ಬಂದು ಕೈ ಎತ್ತಿದೆ, ಅಮ್ಮ ಎತ್ಕೋ ಅಂತ ಹೇಳ್ತದೆ. ನೀವ್ ಎತ್ಕೊಂಡದನ್ನ ಅಪ್ಪುಗೆ ಆಗ್ಬಿಟ್ಟು ಮುದ್ದು ಮಾಡ್ತಿರೋ ಮಾಡಲ್ವೋ? ಇಲ್ಲ, ಏನ್ ಮಾಡ್ತೀರಿ? ಸ್ವಚ್ಛ ಮಾಡ್ತೀವಿ. ಅವ್ರು ಬಂದ್ಬಿಟ್ಟು ಮೈ ಮೇಲೆ ಬಿದ್ರೂನು ಕೂಡ ಏನ್ ಮಾಡ್ತೀರಾ? ಏನ್ ಮಾಡ್ತೀರಿ? ಅವರಿಗೆ ನೀವು ಅಪ್ಪುಗೆಯನ್ನ ಕೊಡೋದಿಲ್ಲ, ನೀವು ಆ ಮಗುಗೆ ಮುದ್ದು ಮಾಡೋದಿಲ್ಲ, ಹೌದಾ? ಹೌದು. ಹಾಗೆ ನೀವು ಎಷ್ಟು ಸ್ವಚ್ಛರಾಗ್ತಿರೋ ಅಷ್ಟು ನೀವು ಬಾಬನ ಜೊತೆಯಲ್ಲಿ ಇದ್ದಾಗ ನಿಮ್ಗೆ ಅನುಭವ ಆಗುತ್ತೆ. ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಅಷ್ಟು ನಾನು ವಿಕರ್ಮವನ್ನ ವಿನಾಶ ಮಾಡ್ಕೊಂಡಿಲ್ಲ, ಇನ್ನೂ ಏನೋ ತಪ್ಪನ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನಮ್ಮಪ್ಪ ನನಗೇನ್ ಮಾಡ್ತಾ ಇಲ್ಲ? ಮುದ್ದು ಮಾಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ, ತಿಂಡಿ ಕೊಡ್ತಾ ಇಲ್ಲ ಅಲ್ವಾ? ಎಕ್ಸಾಮಲ್ಲಿ ಫೇಲ್ ಆಗ್ಬಿಟ್ಟು ಹೋದ್ರೆ ಅಮ್ಮ ಚೆನ್ನಾಗಿರೋ ಅಡುಗೆ ಮಾಡಿ ತಿನ್ನಿಸ್ತಾರೋ ತಿನ್ಸಲ್ವೋ? ಇಲ್ಲ, ಫಸ್ಟ್ ರ್ಯಾಂಕ್ ಬಂದ್ರೆ ಫಸ್ಟ್ ರ್ಯಾಂಕ್ ಬಂದ್ರೆ ಮಾಡಿ ತಿನ್ನಿಸ್ತಾರೆ. ಮಾಡಿ ತಿನ್ನಿಸಿ, ಚಾಕ್ಲೇಟ್ ಕೊಟ್ಟು, ಕೇಕ್ ಕೊಟ್ಟು, ಜಾಮೂನ್ ಕೊಟ್ಬಿಟ್ಟು, ಮಗು ಊರೆಲ್ಲ ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ಅಪ್ಪ ಗಿಫ್ಟು ತಗೊಂಡ್ ಬರ್ತಾರೆ, ಬೈಕು ಕೊಡಿಸ್ತಾರೆ, ಹೌದಾ ಅಲ್ವೋ? ಹೌದು. ಹಾಗೆ ನಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟಾಗ ನಮ್ಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಬಾಬನಿಗೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಸ್ವಚ್ಛ ಆಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ಹೋಲಿ ಹಬ್ಬದಲ್ಲಿ ನೀವು ಸ್ವಚ್ಛವಾದರೆ ಮಾತ್ರ ನೀವು ಉತ್ಸವವನ್ನ ಆಚರಣೆ ಮಾಡಬಹುದು. ಆ ಸಮಯದಲ್ಲಿ ಮಾತ್ರ ನಿಮ್ಮನ್ನ ಬೇರೆ ಉತ್ಸವ ನಡೀತಾ ಇರಬೇಕಾದ್ರೆ ಬಾಬಾ ನಿಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ. ಇಲ್ಲ ಅಂತಂದ್ರೆ ಸ್ಥೂಲ ಉತ್ಸವ ಆಚರಣೆ ಮಾಡೋದಲ್ಲೇ ನೀವೇನಾಗಿ ಬಿಡ್ತೀರಿ? ब्यूजी ಆಗ್ಬಿಡ್ತೀರಾ. वह भी पहले जलाते हैं फिर मनाते हैं, लेकिन आपका मनाना और उन्हों के मनाने में रात दिन का अंतर है. ಅವರು ಮೊದಲು ಸುಡ್ತಾರೆ, ಆಮೇಲೆ ಆಚರಣೆ ಮಾಡ್ತಾರೆ ಅಲ್ವಾ? ಆದ್ರೆ ನಿಮ್ಮ ಆಚರಣೆಗೂ ಅವರ ಆಚರಣೆಗೂ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ನೀವು ನಿರಾಕಾರದಲ್ಲಿ ಮಾಡ್ತೀರಾ, ಅವರು ಸಾಕಾರದಲ್ಲೇ ಮಾಡ್ತಾರೆ. ನೀವು ಸದಾ ಮಾಡ್ತೀರಾ, ಅವರು ವರ್ಷದಲ್ಲಿ ಒಂದು ದಿನ ಮಾಡ್ತಾರೆ. ನಿಮ್ಮದಕ್ಕೆ ಖರ್ಚಿಲ್ಲ, ಅವ್ರದಕ್ಕೆ ಖರ್ಚಿದೆ. ಅವರಲ್ಲಿ ತೋರಿಕೆ ಇದೆ, ನಿಮ್ಮಲ್ಲಿ ತೋರಿಕೆ ಇಲ್ಲ.
ವಹ ಬಾಡಿ ಕಾನ್ಶಿಯಸ್ ಆತ್ಮಾಭಿಮಾನಿ. ಅವರಲ್ಲಿ ಏನಿರ್ತದೆ? ನಾನು ಶರೀರ ಹೇಳುವಂತ ಭಾನ ಇರ್ತದೆ. ನಿಮ್ಮಲ್ಲಿ ಏನಿರ್ತದೆ? ಆತ್ಮಾಭಿಮಾನ ಏನಿರ್ತದೆ? ಆತ್ಮದ ಅಭಿಮಾನ. ಹಂಗಂದ್ರೆ ಆತ್ಮದ ಅಭಿಮಾನ ಅಂತ ಹೇಳಿ. ಆತ್ಮಕ್ಕೆ ಅಭಿಮಾನ ಯಾವಾಗ ಬರ್ತದೆ? ಗುಣಗಳನ್ನು ಆತ್ಮ ತಗೊಂಡು ಸಪ್ತ ನಿಮ್ಮ ಹತ್ರ ಭಗವಂತನ ಸಪ್ತ ಶಕ್ತಿಗಳು ಎಷ್ಟು ಸ್ಟಾಕ್ ಇದಾವೋ ಅಷ್ಟು ಅಭಿಮಾನ ಜಾಸ್ತಿ. ಜಾಸ್ತಿ ಆಗುತ್ತೆ. ಎಷ್ಟು ರಾವಣನ ವಸ್ತುಗಳು ಜಾಸ್ತಿ ಇದಾವೋ ಅಷ್ಟೇನಾಗ್ತದೆ? ಅಭಿಮಾನ ಕಡಿಮೆ. ದುಃಖ, ನೋವು, ಕಷ್ಟ ಪರಿಸ್ಥಿತಿಗಳು ಬಂದ್ರೆ ಅಭಿಮಾನ ಕಡಿಮೆ ಆಗ್ತದೆ. ಸುಖ, ಶಾಂತಿ, ಸಂತೋಷ, ನೆಮ್ಮದಿ, ಖುಷಿ ಬಂದ್ರೆ ಅಭಿಮಾನ ಜಾಸ್ತಿ. ಜಾಸ್ತಿ. ಯಾರ ಹತ್ರ ಹಣ ಜಾಸ್ತಿ ಇರ್ತದೋ ಅವ್ರ ಹತ್ರ ಹೊಸ ಹೊಸ ಬಟ್ಟೆಗಳು ಜಾಸ್ತಿ ಇರ್ತಾವ. ಯಾರ ಹತ್ರ ಹಣ ಕಡಿಮೆ ಇರ್ತದೋ ಅವ್ರ ಹತ್ರ ಹಳೆ ಬಟ್ಟೆಗಳು, ಹರಿದಿರುವಂತ ಬಟ್ಟೆಗಳು, ನಿನ್ನೆ ಮೊನ್ನೆ ಅಡಿಗೆಗಳು, ಊಟಗಳು ಇರ್ತವೆ ಅಲ್ವಾ? ವಹ ದೇಹ ಭಾನಮೆ ಆಪ್ ಆತ್ಮಿಕ್ ಭಾನಮೆ. ಅವರು ದೇಹ ಭಾನದಲ್ಲಿ ಇರ್ತಾರೆ. ನೀವು ಯಾವ ಭಾನದಲ್ಲಿ ಇರ್ತೀರಿ? ಆತ್ಮಿಕ ಭಾವದಲ್ಲಿ. ಆತ್ಮಿಕ ಭಾನದಲ್ಲಿ ಇರ್ತೀರಿ. ಅದಕ್ಕಾಗಿ ಮಕ್ಕಳಿಗೆ ಚೆಕ್ ಮಾಡ್ಕೊಳ್ಳಿ. ನಿಜವಾದಂತಹ ಉತ್ಸವ ಆಚರಣೆ ಹೇಗೆ? ಸರಿನಾ? ಅದಕ್ಕಾಗಿ ಹೇಗೆ ಹೋಲಿ ಹಬ್ಬವನ್ನ ಏನ್ ಮಾಡ್ಬೇಕು? ಆಚರಣೆ ಮಾಡಬೇಕು. ಹೇಗೆ ವಿಕರ್ಮವನ್ನ ವಿನಾಶ ಮಾಡ್ಕೊಳ್ಬೇಕು. ಓಕೆ ಅಂಶ